ರಮಣ ಮಹರ್ಷಿಗಳ ನೀನು ಇರುವಂತೆ ಇರು ಪುಸ್ತಕ ವಾಚನಕ್ಕೆ ಸ್ವಾಗತ. 2ನೇ ಅಧ್ಯಾಯಕ್ಕೆ ಹೋಗೋಣ. ಮುಮುಕ್ಷುಗಳು 3 ವರ್ಗದವರಿದ್ದಾರೆ ಎಂದು ಶ್ರೀರಮಣರು ಸಾಂದರ್ಭಿಕವಾಗಿ ಸೂಚಿಸಿದ್ದಾರೆ. ಇಲ್ಲಿ ಮುಮುಕ್ಷುಗಳು ಅಂದರೆ ಜ್ಞಾನಾಕಾಂಕ್ಷಿಗಳು ಅಂತ ಅನ್ಕೋಬೋದು, ಅಥವಾ ಸತ್ಯವನ್ನು ಹುಡುಕ್ತಾ ಇರೋರು ಅಂತ ಅನ್ಕೋಬೋದು, ಅಥವಾ ಆಧ್ಯಾತ್ಮದ ಆಸಕ್ತಿ ಉಳ್ಳವರು ಹಾಗೂ ಆಗುತ್ತೆ. ಅತ್ಯಂತ ಮುಂದುವರಿದವರು ಆತ್ಮಸ್ವರೂಪದ ಬಗ್ಗೆ ಬೋಧಿಸುವುದನ್ನು ತಕ್ಷಣವೇ ತಿಳಿದುಕೊಳ್ಳುತ್ತಾರೆ. 2ನೇ ವರ್ಗದವರು ಆತ್ಮದ ಅರಿವಿನಲ್ಲಿ ನೆಲೆ ನಿಲ್ಲಲು ಆತ್ಮವಿಚಾರವನ್ನು ಕೇಳಿ ಕೆಲಕಾಲ ಮನನ ಮಾಡಬೇಕಾಗುವುದು. ಇನ್ನು 3ನೇ ವರ್ಗದವರು ಅಷ್ಟು ಅದೃಷ್ಟವಂತರಲ್ಲ, ಯಾಕೆಂದರೆ ಅವರು ಆತ್ಮಸಾಕ್ಷಾತ್ಕಾರ ಪಡೆಯಲು ಸಾಮಾನ್ಯವಾಗಿ ಬಹಳ ವರ್ಷಗಳವರೆಗೆ ಶ್ರವಣ, ಮನನ, ನಿಧಿಧ್ಯಾಸನ ರೂಪಿ ದೀರ್ಘವಾದ ಗಾಢ ಸಾಧನೆಗಳನ್ನು ಮಾಡಬೇಕಾಗುವುದು. ಶ್ರೀರಮಣರು ಈ 3 ವರ್ಗಗಳನ್ನು ವಿವರಿಸಲು ದಹನದ ರೂಪಕಾಲಂಕಾರವನ್ನು ಬಳಸಿದ್ದಾರೆ. ಸಿಡಿಮದ್ದು ಒಂದೇ ಒಂದು ಬೆಂಕಿಯ ಕಿಡಿ ಬಿದ್ದಾಕ್ಷಣ ಉರಿಯುತ್ತದೆ. ಇದ್ದಲು ಹೊತ್ತಲಿಕ್ಕೆ ಕೆಲ ಕಾಲ ಅದನ್ನು ಕಾಯಿಸಬೇಕಾಗುತ್ತದೆ. ನೀರಿನಲ್ಲಿ ನೆನೆದ ಇದ್ದಲು ಉರಿಯಬೇಕಾದರೆ ಅದು ಒಣಗಿ ಹೊತ್ತಿಕೊಳ್ಳಲು ದೀರ್ಘಕಾಲ ಬೇಕಾಗುವುದು. ಮೊದಲಿನ 2 ವರ್ಗಗಳ ಜನರ ಹಿತಾರ್ಥವಾಗಿ ಶ್ರೀರಮಣರು ಕೇವಲ ಆತ್ಮವು ಮಾತ್ರ ಅಸ್ತಿತ್ವದಲ್ಲಿರುವುದು ಎಂದು ಹೇಳಿದ್ದಾರೆ. ನಮ್ಮ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗೆ ಲಕ್ಷ್ಯಗೊಡದಿರುವ ಮೂಲಕವೇ ಆತ್ಮನನ್ನು ನೇರವಾಗಿ ಹಾಗೂ ಪ್ರಜ್ಞಾಪೂರ್ವಕವಾಗಿ ಅನುಭವಿಸಬಲ್ಲೆವು ಎಂದು ಉಪದೇಶಿಸಿದರು. ಅವರು ನಮ್ಮಲ್ಲಿರುವ ಒಟ್ಟಾರೆ ತಪ್ಪು ತಿಳುವಳಿಕೆಯನ್ನು ಅನಾತ್ಮವೆಂದು ಕರೆದರು. ಅವೇ ಕಾಲ್ಪನಿಕವಾದ ಗ್ರಹಿಕೆ ಹಾಗೂ ಮೂಢನಂಬಿಕೆಗಳಿಗೆ ಕಾರಣವಾಗಿವೆ. ಅವು ಸತ್ಯ ಸ್ವರೂಪನಾದ ಆತ್ಮನ ನಿಜಾನುಭವವನ್ನು ಆವರಣ ಮಾಡುವವು ಮತ್ತು ಆತ್ಮನು ದೇಹಾದಿಗಳಿಗೆ ಸೀಮಿತನಾಗಿದ್ದಾನೆಂಬ ಕಲ್ಪನೆಯನ್ನು ಹುಟ್ಟಿಸುವವು. ಒಂದು ವಿಶಿಷ್ಟವಾದ ಶರೀರದಲ್ಲಿರುವ ಒಬ್ಬ ವ್ಯಕ್ತಿ ತಾನಾಗಿರುವನೆಂಬ ಮೂಢ ಕಲ್ಪನೆಯನ್ನು ಮನುಷ್ಯನು ತೊರೆದ ತಕ್ಷಣದಲ್ಲಿಯೇ ತಪ್ಪು ಗ್ರಹಿಕೆಗಳ ಇಡೀ ಮಹಾ ಕಟ್ಟಡವೇ ಕುಸಿದು ಬೀಳುವುದು ಮತ್ತು ಅದರ ಸ್ಥಾನವನ್ನು ಆತ್ಮನ ಶಾಶ್ವತ ಅರಿವು ಆಕ್ರಮಿಸುವುದು. ಇಲ್ಲಿ ಒಟ್ಟಾರೆ ತಪ್ಪು ತಿಳುವಳಿಕೆ ಅಂದರೆ ಜಗತ್ತಿನ ಕುರಿತಾದ ನಮ್ಮ ತಿಳುವಳಿಕೆ, ಮಾಹಿತಿ, ಅಭಿಪ್ರಾಯ, ಜನರ ಕುರಿತಾದ ಮತ್ತು ನಮ್ಮದೇ ಕುರಿತಾದ ಪ್ರತಿಯೊಂದರ ಬಗ್ಗೆ ನಮಗೆ ಇರೋ ಒಂದು ತಿಳುವಳಿಕೆ ಇದೆಯಲ್ವ, ಅದನ್ನು ಅನಾತ್ಮ ಅಂತ ಕರೀತಿದ್ದಾರೆ. ಅನಾತ್ಮ ಅನ್ನೋದು ಅಜ್ಞಾನ ಅಂತಲೂ ಹೇಳ್ಬೋದು. ಈ ಅಜ್ಞಾನವೇ ಏನಾಗಿದೆ ಅಂದರೆ ಜ್ಞಾನದ ಮೇಲೆ ಆವರಣ ಅಂತಲೂ ಹೇಳ್ತಿದ್ದಾರೆ ನೋಡಿ. ಜ್ಞಾನದ ಮೇಲೆ, ಅದು ನಿಜವಾದ ನಮ್ಮ ಸ್ವರೂಪದ ಮೇಲೆ ಒಂದು ಆವರಣ ಥರ, ಒಂದು ಮಾಸ್ಕ್ ಥರ, ಒಂದು ಹೊದಿಕೆ ಥರ ಈ ಅಜ್ಞಾನ ಅನ್ನೋದು ಆವರಿಸಿದೆ. ಅದಕ್ಕಾಗಿ ನಮಗೆ ಸತ್ಯ ಗೋಚರ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬೋಧನೆಯ ಈ ಮಟ್ಟದಲ್ಲಿ ಪ್ರಯತ್ನ ಅಥವಾ ಸಾಧನೆಯ ಪ್ರಶ್ನೆಯೇ ಇರುವುದಿಲ್ಲ. ಆತ್ಮವು ತಲುಪಬೇಕಾದ ಗುರಿಯಲ್ಲ. ಸೀಮಿತಗೊಳಿಸಿದ ಅನಾತ್ಮನ ಬಗೆಗಿನ ಎಲ್ಲ ಕಲ್ಪನೆಗಳನ್ನು ತೆಗೆದುಹಾಕಿದಾಗ ಉಳಿಯುವ ಅರಿವು ಮಾತ್ರ ಆತ್ಮವಾಗಿರುವುದು ಎಂಬುದೇ ತಿಳಿಯಬೇಕಾದ ವಿಷಯವಾಗಿದೆ. ಅಲ್ಲಿ ಏನು ಆವರಣ ಇದೆ, ಆ ಆವರಣ ತೆಗೆದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಸ್ವರೂಪ ಯಾವುದು, ನಮ್ಮ ಸ್ವರೂಪವೇ ಆತ್ಮ ಅನ್ನೋದು ಗೊತ್ತಾಗುತ್ತೆ. ನಾವು ಯಾವುದನ್ನೇ ತಲುಪಬೇಕಾದ್ದಲ್ಲ, ಯಾಕೆ ನಾವೇ ಅದೇ ಆಗಿರುವಾಗ ಮತ್ತೆ ಇಲ್ಲಿ ತಲುಪೋದೇನಿದೆ ಇಲ್ಲಿ ಅಂತ. ಮುಂದೆ ಪ್ರಶ್ನೋತ್ತರಗಳು ಶುರುವಾಗುತ್ತೆ. ಮೊದಲನೇ ಪ್ರಶ್ನೆ, ಆತ್ಮನ ಸಾಕ್ಷಾತ್ಕಾರವನ್ನು ನಾನು ಹೇಗೆ ಪಡೆಯಬಲ್ಲೆನು? ಉತ್ತರ, ಸಾಕ್ಷಾತ್ಕಾರವೆಂದರೆ ಹೊಸದಾಗಿ ಏನನ್ನೂ ಪಡೆಯುವುದಲ್ಲ. ಆತ್ಮನು ಮೊದಲಿನಿಂದಲೂ ಇರುವನು. ನನಗೆ ಆತ್ಮಸಾಕ್ಷಾತ್ಕಾರವಾಗಿಲ್ಲವೆಂಬ ಕಲ್ಪನೆಯನ್ನು ಮಾತ್ರ ಬಿಡುವುದು ಅವಶ್ಯವಾಗಿದೆ. ಮನಸ್ಸಿನ ನಿಶ್ಚಲತೆ ಅಥವಾ ಶಾಂತಿಯೇ ಆತ್ಮಸಾಕ್ಷಾತ್ಕಾರವು. ಆತ್ಮನಿಲ್ಲದ ಕ್ಷಣವೇ ಇರುವುದಿಲ್ಲ. ಆತ್ಮಸಾಕ್ಷಾತ್ಕಾರವಾಗಿಲ್ಲವೆಂಬ ಭಾವನೆ ಅಥವಾ ಸಂಶಯವು ಇರುವವರೆಗೆ ತಾನು ಈ ಭಾವಗಳನ್ನು ಕಳೆದುಕೊಳ್ಳಲು ಪ್ರಯತ್ನ ಮಾಡಬೇಕು. ಅನಾತ್ಮದೊಡನೆ ಆತ್ಮದ ತಾದಾತ್ಮ್ಯದಿಂದ ಈ ಭಾವಗಳಿರುವವು. ಅನಾತ್ಮವು ಇಲ್ಲದಾದಾಗ ಆತ್ಮ ಒಂದೇ ಉಳಿಯುವುದು. ಕೊಠಡಿಯಲ್ಲಿ ಬಯಲನ್ನು ನೋಡುವುದಕ್ಕೆ ಅಲ್ಲಿರುವ ಸಾಮಾನುಗಳನ್ನು ತೆಗೆದು ಬಿಟ್ಟರಾಯಿತು. ಬಯಲನ್ನು ಬೇರೆಲ್ಲಿಂದಲೋ ತರಬೇಕಾದ್ದಿಲ್ಲ ಅಲ್ವಾ? ನೋಡಿ, ಸ್ಪೇಸ್ ಥರ ಅಂತ ಹೇಳ್ತಾರೆ. ಈ ಆತ್ಮ ಸ್ಪೇಸೇ ಅಲ್ಲ, ಏನು ಸ್ಪೇಸ್, ಖಾಲಿ ಜಾಗ ಇದೆಯಲ್ವ, ಖಾಲಿ ಜಾಗದ ಥರ ಅದು ಅಂತ ಎಲ್ಲ ಕಡೆನೂ ಇರುತ್ತೆ.
ಮುಂದಿನ ಪ್ರಶ್ನೆ, ವಾಸನಾಕ್ಷಯ ಅಂದರೆ ಮನೋವೃತ್ತಿಗಳ ನಾಶವಿಲ್ಲದೆ ಆತ್ಮ ಸಾಕ್ಷಾತ್ಕಾರವು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ವಾಸನೆಗಳು ಪರಿಣಾಮಕಾರಿಯಾಗಿ ನಾಶವಾಗಿರುವ ಸ್ಥಿತಿಯನ್ನು ನಾನು ಹೇಗೆ ಪಡೆಯಬಲ್ಲೆನು? ಉತ್ತರ, ನೀವು ಈಗಲೇ ಆ ಸ್ಥಿತಿಯಲ್ಲಿರುವಿರಿ. ಪ್ರಶ್ನೆ, ವಾಸನೆಗಳು ಉಂಟಾದಾಗಲೆಲ್ಲ ಅವುಗಳನ್ನು ಆತ್ಮನ ಅನುಸಂಧಾನದಿಂದ ನಾಶ ಮಾಡಬೇಕೆಂಬುದು ಇದರರ್ಥವೇ? ಉತ್ತರ, ನೀವು ಇರುವ ಹಾಗೆ ಇದ್ದರೆ ಅವು ತಮ್ಮಷ್ಟಕ್ಕೆ ತಾವೇ ನಾಶವಾಗುವವು. ಪ್ರಶ್ನೆ, ನಾನು ಆತ್ಮನನ್ನು ಹೇಗೆ ತಲುಪಬಲ್ಲೆನು? ಉತ್ತರ, ಆತ್ಮನನ್ನು ತಲುಪುವುದೆಂಬುದೇ ಇಲ್ಲ, ಆತ್ಮನನ್ನು ಪಡೆಯಬೇಕಾಗಿಲ್ಲ. ಈಗಲೇ ಇಲ್ಲಿಯೇ ಆತ್ಮನಿರುವುದಿಲ್ಲ ಎಂದು ತಿಳಿದರೆ ಮಾತ್ರ ಅದನ್ನು ಇನ್ನು ಮೇಲೆ ಪಡೆಯಬೇಕೆಂದು ಅರ್ಥವಾಗುವುದು. ಹೊಸದಾಗಿ ಪಡೆದುದು ಕಳೆದು ಹೋಗುವುದು, ಆದ್ದರಿಂದ ಅದು ಅಶಾಶ್ವತ ಮತ್ತು ಅನಿತ್ಯವಾಗುವುದು. ಆದ್ದರಿಂದಲೇ ಆತ್ಮನನ್ನು ನಾವು ತಲುಪುವುದಾಗಲಿ ಅಥವಾ ಪಡೆಯುವುದಾಗಲಿ ಇಲ್ಲವೆಂದು ನಾನು ಹೇಳುವೆನು. ನೀವು ಆತ್ಮನೇ ಆಗಿರುವಿರಿ, ಮೊದಲೇ ಅದೇ ಇರುವಿರಿ ಅಲ್ವಾ? ತಲುಪೋದು ಅಥವಾ ಪಡೆಯೋದು ಅಂದ್ರೇನು? ಇಲ್ಲ, ಪಡಿಬೇಕು ಅಂತಾಗುತ್ತೆ. ನಾವೇ ಆತ್ಮ ಆಗಿರೋ ಕಾರಣಕ್ಕಾಗಿ ಅದನ್ನು ನಾವು ಅರಿಬೇಕಾಗಿದೆ ಅಷ್ಟೆ. ನಿಜ ಸ್ಥಿತಿ ಏನೆಂದರೆ ನಿಮ್ಮ ಆನಂದಪೂರ್ಣ ಸ್ವರೂಪವನ್ನು ನೀವು ಮರೆತಿರುವಿರಿ. ಅಜ್ಞಾನವು ಮತ್ತೊಂದನ್ನು ಅಧ್ಯಾರೋಪ ಮಾಡಿ ಆನಂದ ಸ್ವರೂಪನಾದ ಶುದ್ಧಾತ್ಮನನ್ನು ಮರೆ ಮಾಡಿರುವುದು. ಆದ್ದರಿಂದ ಕೇವಲ ತಪ್ಪು ತಿಳುವಳಿಕೆಯನ್ನು ಮಾತ್ರ ತೆಗೆದುಹಾಕುವ ಪ್ರಯತ್ನ ಮಾಡಬೇಕಾಗಿದೆ. ತಪ್ಪು ತಿಳುವಳಿಕೆ ಅಂದರೆ ಶರೀರ ಮತ್ತು ಮನಸ್ಸಿನೊಡನೆ ಆತ್ಮನ ಸಮರಸ ಮಾಡುವುದು. ಇದು ಇಲ್ಲವಾದರೆ ನೀನೋರ್ವನೇ ಉಳಿಯುವಿ. ಆತ್ಮಜ್ಞಾನವು ಎಲ್ಲರಿಗೂ ಅವಶ್ಯವಾಗಿದ್ದು ಅದು ಯಾವ ಭೇದವನ್ನು ಬೋಧಿಸುವುದಿಲ್ಲ. ನಾನು ಆತ್ಮಜ್ಞಾನ ಮಾಡಿಕೊಳ್ಳಬಲ್ಲೆನೇ ಎಂಬ ಸಂಶಯ ಮತ್ತು ನನಗೆ ಆತ್ಮಜ್ಞಾನವಾಗಿಲ್ಲ ಎಂಬ ಭಾವನೆಗಳೇ ಪ್ರತಿಬಂಧಕವಾಗಿದೆ. ಇವುಗಳಿಂದ ಬಿಡುಗಡೆ ಹೊಂದಿರಿ. ಮುಂದಿನ ಪ್ರಶ್ನೆ, ಮುಕ್ತಿ ಪಡೆಯಲು ಎಷ್ಟು ಕಾಲ ಬೇಕಾಗುವುದು? ಉತ್ತರ, ಮುಕ್ತಿಯನ್ನು ಭವಿಷ್ಯತ್ ಕಾಲದಲ್ಲಿ ಪಡೆಯಬೇಕಾಗಿಲ್ಲ. ಅದು ಎಂದೆಂದೂ ಇಲ್ಲಿಯೇ ಈಗಲೇ ಇರುವುದು. ಮುಂದಿನ ಪ್ರಶ್ನೆ, ಇದನ್ನು ಒಪ್ಪುತ್ತೇನೆ, ಆದರೆ ಅದು ನನ್ನ ಅನುಭವಕ್ಕೆ ಬರುತ್ತಾ ಇಲ್ವಲ್ಲ? ಉತ್ತರ, ಆತ್ಮಾನುಭವವು ಈಗಲೇ ಇಲ್ಲಿಯೇ ಸಹಜವಾಗಿರುವುದು. ಅದನ್ನು ತಾನು ಅಲ್ಲಗಳೆಯುವುದು ಅಸಾಧ್ಯ. ಪ್ರಶ್ನೆ, ಅದರರ್ಥ ಇರುವಿಕೆ ಮಾತ್ರ ಅದು ಆನಂದವಲ್ಲ ಎಂದು ತಿಳಿಯಲೇ? ಉತ್ತರ, ಇರುವಿಕೆ ಎಂದರೆಯೇ ಆನಂದ, ಆನಂದವೇ ಅರಿಯುವಿಕೆ, ಇರುವಿಕೆಯಾಗಿದೆ. ಮುಕ್ತಿ ಎಂಬ ಪದವೇ ಅಷ್ಟು ಉತ್ತೇಜನಗೊಳಿಸುವುದಾಗಿದೆ. ಅದನ್ನು ತಾನು ಏಕೆ ಅನ್ವೇಷಿಸಬೇಕು? ಬಂಧನವಿರುವುದೆಂದು ನಂಬಿರುವುದರಿಂದ ತಾನು ಮುಕ್ತಿಯನ್ನು ಪಡೆಯಲು ಬಯಸುತ್ತಾನೆ. ಸತ್ಯ ಸಂಗತಿ ಎಂದರೆ ಬಂಧನವೆಂಬುದೇ ಇಲ್ಲ, ಇರುವುದು ಕೇವಲ ಮುಕ್ತಿಯೇ. ಅದನ್ನು ಹೆಸರಿಸಿ ನಿನ್ನ ಬಿಟ್ಟು ಹೊರಗೇಕೆ ಹುಡುಕುವಿ? ಪ್ರಶ್ನೆ, ನಿಜ, ಆದರೆ ನಾವು ಅಜ್ಞಾನಿಗಳಿರುವೆವಲ್ಲ? ಉತ್ತರ, ಅಜ್ಞಾನವನ್ನು ತೆಗೆದುಹಾಕುವುದು ಮಾತ್ರ ಈಗ ನೀವು ಮಾಡಬೇಕಾದ ಕೆಲಸವಾಗಿದೆ. ಮುಕ್ತಿಯು ಸಂಬಂಧವಿರುವ ಎಲ್ಲ ಪ್ರಶ್ನೆಗಳು ಒಪ್ಪತಕ್ಕವಲ್ಲ. ಮುಕ್ತಿ ಎಂದರೆ ಬಂಧನದಿಂದ ಬಿಡುಗಡೆ. ಎಂದೂ ಬಂಧನವೇ ಇಲ್ಲ. ಆದ್ದರಿಂದ ಮುಕ್ತಿಯನ್ನು ಪಡೆಯುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇಲ್ಲಿ ನೋಡಿ, ಆದರೆ ನಮಗೆ ಬಂಧನ ಅಂತ ಫೀಲ್ ಆಗುತ್ತಲ್ಲ ಅಲ್ವಾ? ಆಗುತ್ತೆ ಎಷ್ಟೋ ಸಾರಿ. ಅದು ಏನಕ್ಕೆ ಅಂದರೆ ನಾವು ನಮ್ಮ ದೇಹ ಮತ್ತು ಮನಸ್ಸಿನ ಜೊತೆ ಗುರುತಿಸ್ಕೊಂಡಿರ್ತೀವಿ. ಅಂದರೆ ನಾವೇ ದೇಹ ಮತ್ತು ಮನಸ್ಸು ಅಂತ ಅಂದ್ಕೋತೀವಿ. ಅದಕ್ಕೆ ನಮಗೆ ಬಂಧನದ ಫೀಲ್ ಆಗುತ್ತೆ. ಯಾವಾಗ ನಮ್ಮ ಸ್ವರೂಪ ಆತ್ಮ, ನಾವೇ ಆತ್ಮ ಅಂತ ಗೊತ್ತಾದಾಗ, ಆತ್ಮದ ಸ್ವರೂಪ ಮುಕ್ತಿನೇ ಇಲ್ಲ, ಆತ್ಮ ಮುಕ್ತನೇ, ಆವಾಗ ನಮಗೆ ಆ ಬಂಧನ ಕಳಚೋಗುತ್ತೆ. ಪ್ರಶ್ನೆ, ವಿಶ್ವಪ್ರಜ್ಞೆಯ ಮಿಂಚು ಪಡೆದಿರುವೆವೆಂದು ಹೇಳುವ ಪಾಶ್ಚಿಮಾತ್ಯರ ಸಾಕ್ಷಾತ್ಕಾರದ ಸ್ವರೂಪವೇನು? ಉತ್ತರ, ಆ ಮಿಂಚು ಸ್ಫುರಣವಾಗಿ ಬಂದ ಹಾದಿಯಲ್ಲೇ ಮಾಯವಾಯಿತು. ಯಾವುದಕ್ಕೆ ಪ್ರಾರಂಭಿಸಿರುವುದೋ ಅದಕ್ಕೆ ಕೊನೆಯೂ ಇರುವುದು. ಎಂದೆಂದಿಗೂ ಇರುವ ಅಂದರೆ ತ್ರಿಕಾಲಬಾಧಿತ ಆತ್ಮನು ಮಾತ್ರ ಶಾಶ್ವತನು. ಆತ್ಮಸ್ವರೂಪವು ಅಂದರೆ ಅರಿವು ನಿಜವಾಗಿ ಯಾವಾಗಲೂ ನಮ್ಮಲ್ಲಿರುವುದು. ನಾನು ಇರುವೆನು ಎಂಬುದನ್ನು ಪ್ರತಿಯೊಬ್ಬನೂ ಬಲ್ಲನು. ಯಾರು ತಮ್ಮ ಇರುವಿಕೆಯನ್ನು ಅಲ್ಲಗಳೆಯಲಾರರು. ಗಾಢ ನಿದ್ದೆಯಲ್ಲಿಯೂ ಅರಿವು ಇದೆ, ಆದರೆ ತಾನು ಎಚ್ಚೆತ್ತ ಮೇಲೆ ಅರಿಯುವವನಂತೆ ತೋರುವನು. 3 ಅವಸ್ಥೆಗಳಲ್ಲಿ ಅರಿಯುವವ ಒಬ್ಬ ಆತ್ಮನೇ ಇದ್ದಾನೆ. ಮಲಗಿದ ಪುರುಷ
ಮತ್ತು ಈಗ ಎಚ್ಚೆತ್ತ ಪುರುಷ. ಇವರ ಅರಿವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಗಾಢನಿದ್ದೆಯಲ್ಲಿ ಅವನಿಗೆ ತನ್ನ ಶರೀರದ ಅರಿವಿರುವುದಿಲ್ಲ, ಆದರೆ ತನ್ನ ಅರಿವು ಇದೆ. ಮೂರು ಅವಸ್ಥೆಗಳಲ್ಲಿ ಇರುವ ನಿಜದರಿವಿಗೆ ಯಾವ ವಿಕಾರವೂ ಅಂದರೆ ಬದಲಾವಣೆಯೂ ಇಲ್ಲ. ಈಗೇನು ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ ಮೂರು ಅವಸ್ಥೆಗಳಲ್ಲೂ ಕೂಡ ಅರಿವು ಅನ್ನೋದು ಒಂದೇ ತೆರನಾಗಿರುತ್ತೆ. ನಮಗನ್ಸುತ್ತೆ ರಾತ್ರಿ ಅರಿವು ಇಲ್ಲ, ಹಗಲಲ್ಲಿ ಅಥವಾ ನಾವು ಎಚ್ಚೆತ್ತಾಗ ತುಂಬ ಅರಿವು ಜಾಸ್ತಿ ಆಗುತ್ತೆ ಅಂತ. ಇಲ್ಲ, ಒಂದೇ ಪ್ರಮಾಣದಲ್ಲಿರುತ್ತೆ, ಒಂದೇ ಥರ ಇರುತ್ತೆ. ಯಾವ ಭಾವನೆಗಳೂ ಇಲ್ಲದ ನಿಜವಾದ ನಾನು ಅಂದರೆ ಆತ್ಮ ಎಂದೆಂದೂ ಇದ್ದೇ ಇರುವುದು, ಇಲ್ಲಿಯೇ ಈಗಲೇ ಇರುವುದು. ಅದು ಹೊಸತಾಗಿ ದೇಹರೂಪದಲ್ಲಿ ಅಡಗುವುದಲ್ಲ. ನಾನು ಇರುವೆನು ಎಂದು ಹೇಳುವವರು ಯಾರೂ ಇಲ್ಲ. ನಾನು ಶರೀರವಾಗಿದ್ದೇನೆ ಎಂಬ ತಪ್ಪು ತಿಳುವಳಿಕೆಯು ಎಲ್ಲ ಕೇಡಿಗೆ ಕಾರಣವಾಗಿದೆ. ಈ ತಪ್ಪು ತಿಳುವಳಿಕೆಯ ನಾಶವೇ ಸಾಕ್ಷಾತ್ಕಾರವೆನಿಸಿದೆ. ಅದು ಹೊಸತಾದ ಧೀಶಕ್ತಿ ಅಥವಾ ಯೋಗ್ಯತೆಯಲ್ಲ, ಆದರೆ ಅದು ಎಲ್ಲ ಕಪಟ ರೂಪ ಉಪಾಧಿಗಳನ್ನು ಮಾತ್ರ ತೆಗೆದುಹಾಕುವುದಾಗಿದೆ. ಅತ್ಯಂತ ಸತ್ಯವೂ ಬಹಳ ಸ್ವಾಭಾವಿಕವಾಗಿರುವುದು ನಿತ್ಯವಾದ ನಿರ್ಮಲ ಸ್ಥಿತಿಯಲ್ಲಿರುವುದಕ್ಕಿಂತ ಹೆಚ್ಚಿನದೇನು ಮಾಡುವುದಿರುವುದಿಲ್ಲ. ಪ್ರಶ್ನೆ: ಜಾಗೃತಾವಸ್ಥೆಗಿಂತ ಗಾಢ ನಿದ್ರಾವಸ್ಥೆಯಲ್ಲಿ ಮನುಷ್ಯನು ಶುದ್ಧ ಚೈತನ್ಯಕ್ಕೆ ಹೆಚ್ಚು ಸಮೀಪವಿರುವನೇ? ಉತ್ತರ: ಬಂದು ಹೋಗುವ ನಿದ್ದೆ, ಕನಸು ಮತ್ತು ಎಚ್ಚರದವಸ್ಥೆಗಳು ಸ್ಥಿರವಾದ ಆತ್ಮನ ಮೇಲೆ ತೋರುವ ಕೇವಲ ಪ್ರತೀಕಗಳು. ಆತ್ಮನು ಸ್ವಾಭಾವಿಕವಾದ ಅರಿವಿನ ಸ್ಥಿತಿಯಾಗಿರುವನು. ಆತ್ಮನಿಂದ ಬೇರೆಯಾದ ಯಾವ ಕ್ಷಣವಾದರೂ ಯಾರಾದರೂ ಇರಬಲ್ಲರೇ? ಅದು ಸಾಧ್ಯವಾದರೆ ಮಾತ್ರ ನಿನ್ನ ಪ್ರಶ್ನೆ ಏಳಬಲ್ಲದು. ಪ್ರಶ್ನೆ: ಆದರೆ ನಿದ್ರೆಯಲ್ಲಿ ನಾನು ಅರಿಯುವುದಿಲ್ಲವಲ್ಲ? ಉತ್ತರ: ನಿಜ. ಶರೀರದ ಅಥವಾ ಜಗತ್ತಿನ ಜಡವಾದ ಅರಿವು ನಿದ್ರೆಯಲ್ಲಿ ಇರುವುದಿಲ್ಲ. ಆದರೆ ನಾನು ನಿದ್ರೆಯಲ್ಲಿ ಏನೂ ಅರಿಯಲಿಲ್ಲ ಎಂದು ಈಗ ಹೇಳಬೇಕಾದರೆ ನಿದ್ರೆಯಲ್ಲಿ ನೀನು ಇರಲೇಬೇಕು. ಈಗ ನಿದ್ರಾನುಭವ ಯಾರು ಹೇಳುವರು? ಎಚ್ಚರಕ್ಕೆ ಬಂದ ಪುರುಷನು ಹೇಳುವನು. ಇದರ ಅರ್ಥವೇನೆಂದರೆ ಶರೀರದೊಡನೆ ಆತ್ಮನನ್ನು ಒಂದಾಗಿ ತಿಳಿಯುವ ವ್ಯಕ್ತಿಯು ಮಾತ್ರ ಅರಿವು ನಿದ್ರೆಯಲ್ಲಿ ಇರಲಿಲ್ಲ ಎಂದು ತಪ್ಪು ಹೇಳುವನು. ನೀವು ಶರೀರದೊಡನೆ ಸಮರಸವಾಗಿರುವುದರಿಂದ ನೀವು ನಿಮ್ಮ ಸುತ್ತಲಿನ ಜಗತ್ತನ್ನು ನೋಡಿ ಜಾಗೃತಾವಸ್ಥೆಯು ಸುಂದರ ಹಾಗೂ ಆಕರ್ಷಕವಾದ ವಸ್ತುಗಳಿಂದ ತುಂಬಿರುವುದೆಂದು ಹೇಳುವಿರಿ. ನಿದ್ರಾವಸ್ಥೆಯಲ್ಲಿ ನೀವು ವ್ಯಕ್ತಿಯಾಗಿರಲಿಲ್ಲ ಮತ್ತು ಈ ವಸ್ತುಗಳು ಅಲ್ಲಿ ಇರಲಿಲ್ಲ. ಆದರೆ ನಿಜ ಸ್ಥಿತಿ ಏನೆಂದರೆ ಮೂರು ಅವಸ್ಥೆಗಳಲ್ಲಿಯೂ ಆತ್ಮನ ಇರಿಯುವಿಕೆ ಅಖಂಡವಾಗಿರುವುದು. ಯಾವುದು ಅಖಂಡವಾಗಿರುವುದೋ ಅದು ಶಾಶ್ವತವಿದೆ. ಯಾವುದು ಖಂಡಿತವಿರುವುದೋ ಅದು ಅನಿತ್ಯವಾಗಿದೆ. ನಿತ್ಯ ಹಾಗೂ ಅಖಂಡವಾಗಿರುವ ಅರಿವು ಎಂಬ ಪರದೆಯ ಮೇಲೆ ಚಲನೆಯಲ್ಲಿರುವ ಹಾಗೂ ಮಾಯವಾಗುವ ಜಗತ್ತಿನ ದೃಶ್ಯಗಳು ತೋರುವವು. ನೋಡಿ, ನಮಗನ್ಸುತ್ತೆ ರಾತ್ರಿ ನಾವು ನಿದ್ದೆನಲ್ಲಿ ಏನನ್ನೂ ಅರಿತಾ ಇಲ್ಲ ಅಂತ. ಆದರೆ ಹಂಗೆ ಅರಿತಾ ಇಲ್ಲ ಅಂತ ಗೊತ್ತಾಗಿದ್ದು ಯಾರಿಗೆ? ಅರಿತಾ ಇಲ್ಲ ಅನ್ನೋದು ಗೊತ್ತಾಯ್ತಲ್ವ ನಮಗೆ, ಅದೇ ಅರಿವು. ಪ್ರಶ್ನೆ: ಸಾಪೇಕ್ಷಿಕವಾಗಿ ಹೇಳುವುದಾದರೆ ಜಾಗೃತಾವಸ್ಥೆಗಿಂತಲೂ ನಿದ್ರಾವಸ್ಥೆಯು ಶುದ್ಧ ಚೈತನ್ಯಾತ್ಮನಿಗೆ ಸಮೀಪವಾಗಿರುವುದಿಲ್ಲವೇ? ಉತ್ತರ: ಹೌದು. ನಿದ್ರೆಯಲ್ಲಿ ಲಯವಾದ ಜೀವಾತ್ಮನು ಅಂದರೆ ಅಹಂ ಕಲ್ಪನೆಯು ಮೊದಲು ಎದ್ದು ಜಾಗೃತಕ್ಕೆ ಬರುವುದು. ಆಗ ಅವನ ಶರೀರದ ಕ್ರಿಯೆಗಳಿಗೆ ಚಾಲನೆ ಸಿಗುವುದು. ಇದಕ್ಕೆ ನಾವು ಎಚ್ಚರದವಸ್ಥೆ ಎಂದು ಹೇಳುತ್ತೇವೆ. ಜಾಗೃತ ಇಂದ್ರಿಯಗಳ ಅಭಾವವೇ ನಿದ್ರೆಯ ಲಕ್ಷಣವಾಗಿದೆ. ಆದ್ದರಿಂದ ನಿದ್ರಾವಸ್ಥೆಯು ಜಾಗೃತಾವಸ್ಥೆಗಿಂತ ಶುದ್ಧ ಚೈತನ್ಯಾತ್ಮನಿಗೆ ಸಮೀಪವಾಗಿ ಆನಂದದಾಯಕವಾಗಿದೆ. ಆದರೆ ಈ ಕಾರಣಕ್ಕಾಗಿ ಯಾರು ಯಾವಾಗಲೂ ನಿದ್ದೆ ಮಾಡಲು ಬಯಸಬಾರದು. ಮೊದಲನೆಯದಾಗಿ ಅದು ಅಸಾಧ್ಯ, ಯಾಕೆಂದರೆ ಅದು ಉಳಿದ ಅವಸ್ಥೆಗಳೊಡನೆ ಅವಶ್ಯವಾಗಿ ಒಂದರ ನಂತರ ಒಂದು ಬರಲೇಬೇಕು. ಎರಡನೆಯದಾಗಿ ನಿದ್ದೆಯು ಸಹಜವಾಗಿರುವ ಆನಂದ ಸ್ಥಿತಿಯಲ್ಲ, ಏಕೆಂದರೆ ಆತ್ಮನ ಸ್ಥಿತಿಯು ನಿತ್ಯವಾದದ್ದು, ಒಂದರ ನಂತರ ಒಂದು ಬಂದು ಹೋಗುವ ಅವಸ್ಥೆಯಲ್ಲ. ನಿದ್ರೆಯು ಅರಿವಿನ ಅವಸ್ಥೆ ಎಂದು ಜನರು ಮಾನ್ಯ ಮಾಡಿಲ್ಲ. ಹೀಗೆ ನಿದ್ರಾವಸ್ಥೆಯು ಜ್ಞಾನಿಯು ನೆಲೆ ನಿಂತ ಸ್ಥಿತಿಗಿಂತ ಭಿನ್ನವಾಗಿರುವುದು. ಇನ್ನೂ ಹೆಚ್ಚಾಗಿ ವ್ಯಕ್ತಿಗೆ ಸಂಬಂಧಿಸಿರುವ ಕಲ್ಪನೆಗಳಿಂದ ಮತ್ತು ಅವುಗಳ ಪ್ರಭಾವದಿಂದ ನಿದ್ರಾವಸ್ಥೆಯು ಮುಕ್ತವಾಗಿದೆ. ಅದನ್ನು ಸ್ವೇಚ್ಛೆಯಂತೆ ಯಾರಿಂದಲೂ ಬದಲು ಮಾಡಲಾಗದು, ಯಾಕೆಂದರೆ ಆ ಅವಸ್ಥೆಯಲ್ಲಿ ಪ್ರಯತ್ನವು ಅಸಂಭವವಿದೆ. ಅದು ಶುದ್ಧ ಚೈತನ್ಯಾತ್ಮನಿಗೆ ಸಮೀಪವಿದ್ದರೂ
ಆತ್ಮ ಸಾಕ್ಷಾತ್ಕಾರಕ್ಕೆ ನಿದ್ರಾವಸ್ಥೆಯು ಸಾಧನವಲ್ಲ. ಪ್ರಶ್ನೆ: ತನ್ನ ಪೂರ್ಣಾತ್ಮನ ಸಾಕ್ಷಾತ್ಕಾರವು ಎಂದರೆ ಬ್ರಹ್ಮಜ್ಞಾನವು ನನ್ನಂಥ ಸಾಮಾನ್ಯನಿಗೆ ಪ್ರಾಪ್ತಿ ಮಾಡಿಕೊಳ್ಳಲು ಅತ್ಯಂತ ಸಾಧ್ಯವಾಗದ ವಿಷಯವಲ್ಲವೇ? ಉತ್ತರ: ಬ್ರಹ್ಮಜ್ಞಾನವನ್ನು ಪಡೆದು ತಾನು ಸುಖಿಯಾಗುವೆನೆನ್ನುವ ಉದ್ದೇಶಕ್ಕೆ ಗಳಿಸುವ ವಿದ್ಯೆ ಅದಲ್ಲ. ಅಜ್ಞಾನ ನಾಶಕ್ಕೆ ಬ್ರಹ್ಮಜ್ಞಾನವಿದೆ. ತಾನು ತಿಳಿಯಬೇಕೆಂದು ಬಯಸುವ ಆತ್ಮನು ನಿಜವಾಗಿ ಎಂದೆಂದೂ ತಾನೇ ಇರುವನು. ಕಳೆದು ಹೋಗಿಲ್ಲದ 10ನೆಯ ಪುರುಷನು ತಾನೇ ಇದ್ದು ಕಳೆದವನೆಂದು ಶೋಕಿಸಿದ 10 ಜನ ಗಾವಿಲರಂತೆ ತಾನೇ ಕಲ್ಪಿಸಿದ ಅಜ್ಞಾನವು ತನಗೆ ಅನಾವಶ್ಯಕವಾಗಿ ದುಃಖವನ್ನುಂಟು ಮಾಡುವುದು. ದೃಷ್ಟಾಂತದಲ್ಲಿಯ 10 ಜನ ಗಾವಿಲರು ಒಂದು ಹೊಳೆಯನ್ನು ದಾಟಿದರು. ಅವರು 2ನೆಯ ತೀರಕ್ಕೆ ತಲುಪಿದ ಬಳಿಕ ತಾವು 10 ಜನರು ದಾಟಿ ಬಂದಿರುವೆವೆಂಬುದನ್ನು ಖಚಿತಪಡಿಸಿಕೊಳ್ಳಲು ಬಯಸಿದರು. ಅವರಲ್ಲಿ ಒಬ್ಬನು ಎಲ್ಲರನ್ನೂ ಎಣಿಸುವಾಗ ತನ್ನನ್ನು ಮರೆತು ಬಿಟ್ಟನು. ಖಚಿತವಾಗಿ ನಾವು 9 ಜನರು ಮಾತ್ರ ಇದ್ದೇವೆ, 10ನೆಯವನನ್ನು ಕಳೆದುಕೊಂಡಿರುವೆವು, ಅವನು ಯಾರು, ಎಲ್ಲಿರಬಹುದು ಎಂದು ಕೇಳಿದನು. ಮತ್ತೊಬ್ಬ ನೀನು ಸರಿಯಾಗಿ ಎಣಿಸಿಲ್ಲ ಎಂದು ಹೇಳಿ ತಾನೇ ಸ್ವತಃ ಎಣಿಸಿದನು. ಅವನು ಸಹ ತನ್ನನ್ನು ಬಿಟ್ಟು 9 ಜನರನ್ನು ಎಣಿಸಿದನು. ಹೀಗೆ 10 ಜನರು ಒಬ್ಬರ ನಂತರ ಒಬ್ಬರಂತೆ ಎಲ್ಲರೂ ತನ್ನನ್ನು ಬಿಟ್ಟು 9 ಜನರನ್ನೇ ಎಣಿಸಿದರು. ನಾವು ಕೇವಲ 9 ಜನರಿದ್ದೇವೆ, ಒಬ್ಬನು ಕಳೆದು ಹೋದನು ಎಂದು ಎಲ್ಲರೂ ಅಳತೊಡಗಿದರು. ನದಿಯ ದಂಡೆಯ ಮೇಲೆ ನಿಂತು ಅವರು ಅಳುವುದನ್ನು ನೋಡಿ ಒಬ್ಬ ಕರುಣಾಳು ಪಾಂತಸ್ಥನು ಅಳುವ ಕಾರಣವನ್ನು ವಿಚಾರಿಸಿದ್ದನು. ಆದದ್ದೆಲ್ಲವನ್ನು ಕೇಳಿ ಮತ್ತು ತನ್ನೆದರು 10 ಜನರಿರುವುದನ್ನು ನೋಡಿ ಆ ಪಾಂತಸ್ಥನು, 10ನೆಯವನು ಕಳೆದು ಹೋಗಿಲ್ಲ, ಇದ್ದಾನೆ, ಚಿಂತಿಸಬೇಡಿ. ನಾನು ಕ್ರಮವಾಗಿ ಎಲ್ಲರಿಗೂ ಒಂದು ಏಟು ಕೊಡುವೆನು. ನೀವೆಲ್ಲರೂ ಎಣಿಕೆಯಲ್ಲಿ ಸೇರಿರುವಿರಿ ಎಂಬುದು ಖಚಿತವಾದಾಗ ಕಳೆದು ಹೋದ 10ನೆಯವನು ಎಣಿಸುವವನೇ ಇರುವವನೆಂದು ಕಂಡುಬರುವನು ಎಂದು ಹೇಳಿದನು. ಇದನ್ನು ಕೇಳಿ ಅವರು ಸಂತೋಷಗೊಂಡರು. ಆಗ ಪಾಂತಸ್ಥನು 10 ಜನರಲ್ಲಿ ಪ್ರತಿಯೊಬ್ಬನಿಗೆ ಸರತಿಯಂತೆ ಏಟು ಕೊಟ್ಟಾಗ ಏಟು ತಿಂದವನು ಗಟ್ಟಿಯಾಗಿ ತನ್ನನ್ನು ಕೂಗಿ ಎಣಿಸಿದನು. ಅದರಂತೆ ಕಡೆಯವನು ತನ್ನನ್ನು 10 ಎಂದು ಎಣಿಸಿದನು. ಭ್ರಮೆಗೊಂಡ ಅವರು ಒಬ್ಬರನ್ನೊಬ್ಬರು ನೋಡಿ ತಾವು 10 ಜನರಿದ್ದೇವಲ್ಲ ಎಂದು ಒಂದೇ ಧ್ವನಿಯಲ್ಲಿ ಹರ್ಷದಿಂದ ಕುಣಿದಾಡಿ ತಮ್ಮ ಶೋಕ ನಿವಾರಣೆ ಮಾಡಿದ್ದಕ್ಕಾಗಿ ಪಾಂತಸ್ಥನ ಉಪಕಾರವನ್ನು ಸ್ಮರಿಸಿದರು. ಈ ಕಥೆಯಲ್ಲಿ 10ನೆಯ ಪುರುಷನನ್ನು ಎಲ್ಲಿಂದ ತರಲಾಯಿತು ಎಂದಾದರೂ ಅವನು ಕಳೆದಿದ್ದನೇ? ಅವನು ಯಾವಾಗಲೂ ಎಣಿಸುವವನೇ ಇದ್ದನೆಂದರಿತು ಅವರು ಸುಖಿಸಿದರು. ನಿಮ್ಮದು ಅದೇ ರೀತಿಯಾಗಿದೆ. ನೀವು ಶೋಕಿಸಲು ಯಾವ ಕಾರಣವೂ ಇಲ್ಲ. ನಿಮ್ಮ ನಿಜ ಸ್ವರೂಪವಾದ ಅಪರಿಮಿತ ಅರಿವಿನ ತಿಳುವಳಿಕೆ ಇಲ್ಲದುದೇ ತಪ್ಪು ಕಲ್ಪನೆಗೆ, ಶೋಕಕ್ಕೆ ಕಾರಣವಾಗಿದೆ. ನೋಡಿ, ಕಥೆಲೆ ಹೇಳೋ ಹಾಗೆ ನಾವು ಆತ್ಮನನ್ನು ಪಡಿಬೇಕು, ಆತ್ಮನ ಹತ್ರ ಹೋಗಬೇಕು ಅಥವಾ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಸಿಗಲ್ಲ, ಆತ್ಮನೂ ಸಿಗಲ್ಲ. ಯಾಕೆಂದರೆ ನಾವೇ ಆತ್ಮನಾಗಿದ್ದೇವಲ್ಲ. ಹೇಗೆ ಅವನನ್ನು ಕೌಂಟ್ ಮಾಡ್ಕೊಳ್ಳೋದು ಅದೇ ಥರ ಎಷ್ಟು ಹುಡುಕಿದ್ರೂ ನಮಗೆ ನಾವು ಸಿಗಲ್ಲ. ಯಾಕೆಂದರೆ ನಾವೇ ಅದಾಗಿದ್ದೇವೆ, ಆ ಹುಡುಕುವವರೇ ನಾವಾಗಿದ್ದೇವೆ. ಈ ಇಲ್ಲದ ಸೀಮೆಗಳನ್ನು ಅತಿಕ್ರಮಿಸಲು ನೀವು ಯಾವುದೋ ಆಧ್ಯಾತ್ಮ ಸಾಧನೆಯನ್ನು ಕೈಗೊಳ್ಳುವಿರಿ. ಈ ನಿಮ್ಮ ಸಾಧನೆಗಳು ವ್ಯರ್ಥ. ನೀವು ಯಾವಾಗಲೂ ಶುದ್ಧ ಅಪರಿಮಿತ ಆತ್ಮನೇ ಆಗಿರುವಿರಿ, ಬೇರೇನೂ ಇಲ್ಲ. ಆದ್ದರಿಂದ ನೀವು ಅರಿವ ಆತ್ಮನನ್ನು ಎಂದೂ ಮರೆಯಲಾರಿರಿ. ಅಂದರೆ ಪೂರ್ಣ ಅರಿವಿಗೆ ಮರವೇ ಇಲ್ಲವೆಂಬ ಭಾವ. ಅಂಥ ಬಳಿಕ ನಿಜ ಜ್ಞಾನವು ನಿಮಗೆ ಹೊಸ ಇರುವಿಕೆಯನ್ನು ಉಂಟು ಮಾಡುವುದಿಲ್ಲ. ಅದು ಕೇವಲ ಅಜ್ಞಾನ ರೂಪ ಕತ್ತಲೆಯನ್ನು ಹೋಗಲಾಡಿಸಿದೆ ಎಂದು ತಿಳಿಯಿರಿ. ಆತ್ಮನನ್ನು ತಿಳಿದು ಅದೇ ತಾನಾಗಿರುವುದು ಮಾತ್ರ ನಿಮ್ಮ ದುಃಖವನ್ನು ಕಳೆದುಕೊಳ್ಳುವ ಏಕಮೇವ ಮಾರ್ಗವಾಗಿದೆ. ಪ್ರಶ್ನೆ: ಭಗವಾನರು ನಮಗೆ ಎಷ್ಟೋ ಸಲ ಬೋಧಿಸಿದರೂ ನಾವು ತಿಳಿಯಲು ಅಸಮರ್ಥರಾಗಿದ್ದೇವಲ್ಲ, ಏಕೆ? ಉತ್ತರ: ಸರ್ವವ್ಯಾಪಿಯಾದ ಆತ್ಮನನ್ನು ಏಕದಶೀಯ ಇಂದ್ರಿಯಗಳಿಂದ ತಾವು ತಿಳಿಯಲಾರಿರಿ. ನಾವು ಇರುವೆವು, ನಾವು ಮಾಡುವೆವು, ಇದು ನನ್ನದು ಎಂದು ಚಿಕ್ಕ ಮಗು ಸಹ ಹೇಳುವುದು. ಆದ್ದರಿಂದ ನಾನು ಎಂಬ ವಸ್ತು ಯಾವಾಗಲೂ ಇರುವುದು, ಆದರೆ ಚಲಾವಣೆಯಲ್ಲಿ ಇರುವ ವಸ್ತು ಅದಲ್ಲ. ನಾನು ಎಂಬುದು ಇರುವಾಗ ಮಾತ್ರ ನೀವು ಶರೀರರಾಗಿದ್ದೀರಿ ಎಂಬ ಅನಿಸಿಕೆ ಇದೆ. ಅವನು ವೆಂಕಣ್ಣನಿದ್ದಾನೆ, ಇವನು ರಾಮಣ್ಣನಿದ್ದಾನೆ ಇತ್ಯಾದಿ ಯಾವ ಇಂದ್ರಿಯ ಅನುಭವ ಇರುವುದೋ ಅದಕ್ಕೆ ಯಾವಾಗಲೂ ಪ್ರತ್ಯಕ್ಷ ಆಧಾರವಾಗಿ ಯಾವುದು ಇರುವುದೋ ಅದು ತನ್ನದೇ ಆದ ಆತ್ಮನ ಇರುವು ಇದೆ. ಇದನ್ನು ತಿಳಿಯಲು ಬುದ್ಧಿ ಎಂಬ ದೀಪದಿಂದ
ಶೋಧಿಸುವುದು ಅವಶ್ಯವಿದೆಯೇ? ತಮಗೆ ಭಿನ್ನವಲ್ಲದ ಆತ್ಮಸ್ವರೂಪವನ್ನು ನಾನು ತಿಳಿದೆನು ಎಂದು ಹೇಳುವುದು ಅಥವಾ ನನ್ನನ್ನು ನಾನು ಅರಿಯೆ ಎಂದು ಸುರುವುದು ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂದು ನುಡಿದು ಹೇಳುವಂತೆ ಹಾಸ್ಯಾಸ್ಪದವಾಗಿದೆ. ಪ್ರಶ್ನೆ: ಆದರೆ ಈ ಸ್ವರೂಪವನ್ನು ತಲುಪುವುದು ಹೇಗೆ? ಉತ್ತರ: ತಲುಪಬೇಕಾಗಿರುವ ಗುರಿಯೇ ಇಲ್ಲ, ಕ್ರಮಿಸಬೇಕಾಗಿರುವ ಯಾವ ದಾರಿಯೂ ಇಲ್ಲ. ನೀವು ನಿರಂತರವಾಗಿ ಸತ್ಯವಸ್ತುವೇ ಇರುವಿರಿ. ಆತ್ಮನು ಅಂದರೆ ನೀನು ತ್ರಿಕಾಲಬಾಧಿತನಾಗಿ ಇರುವವನು ಎಂದು ಹೇಳುವುದಕ್ಕಿಂತ ಹೆಚ್ಚಿಗೆ ಏನನ್ನೂ ಪ್ರತಿಪಾದಿಸಲಿಕ್ಕಾಗದು. ದೇವರು ಅಥವಾ ಆತ್ಮನ ದರ್ಶನವೆಂದರೆ ಕೇವಲ ಆತ್ಮನಾಗಿ ಇರುವುದು ಅಥವಾ ತಾನೇ ತನ್ನಲ್ಲಿ ತಾನಾಗಿರುವುದು. ನೀವು ಆತ್ಮನೇ ಇದ್ದು ಆತ್ಮನನ್ನು ತಲುಪುವುದು ಹೇಗೆಂದು ಕೇಳುವುದು. ಶ್ರೀ ರಮಣಾಶ್ರಯದಲ್ಲಿಯೇ ಇದ್ದು ಒಬ್ಬ ಮನುಷ್ಯನು ರಮಣಾಶ್ರಮವನ್ನು ತಲುಪಲು ಎಷ್ಟು ದಾರಿಗಳಿರುವವು ಮತ್ತು ಯಾವ ದಾರಿ ಹೆಚ್ಚು ಉತ್ತಮವೆಂದು ಕೇಳಿದಂತಾಗುವುದು. ಪ್ರಶ್ನೆ: ಅಹಂಕರಣಾತ್ಮನೆಂದರೇನು? ನಿಜಾತ್ಮನಿಗೆ ಅದು ಹೇಗೆ ಸಂಬಂಧ ಹೊಂದಿದೆ? ಉತ್ತರ: ನಶ್ವರ ಅಹಂಕರಣಾತ್ಮನು ನಿತ್ಯನಾಗಿರುವ ಆತ್ಮನಿಗೆ ಸಂಬಂಧವಿಲ್ಲ. ನೀವು ವಾಸ್ತವಿಕವಾಗಿ ನಿಜಾತ್ಮನಿದ್ದರೂ ನೀವು ಭ್ರಮೆಯಿಂದ ಅಹಂಕಾರದೊಡನೆ ತಾದಾತ್ಮ್ಯ ಹೊಂದುವಿರಿ. ಇಲ್ಲಿ ಅಹಂಕರಣಾತ್ಮ ಅಂದರೆ ನಮ್ಮ ಅಹಂಭಾವ, ನಾನು ಅಂತ ನಮಗೇನು ಅನ್ನಿಸ್ತಿರುತ್ತಲ್ವ, ಆ ಅಹಂಕಾರ. ಮುಂದಿನ ಪ್ರಶ್ನೆ: ನಾವು ಅಹಂಕರಣಾತ್ಮನನ್ನು ನಿಜಾತ್ಮನಾಗಿ ಉದಾತ್ತಗೊಳಿಸಬೇಕಾದರೆ ಏನು ಮಾಡಬೇಕು? ಉತ್ತರ: ಅಹಂಕರಣಾತ್ಮನು ಅಸ್ತಿತ್ವದಲ್ಲಿ ಇರುವುದಿಲ್ಲವೆಂದು ತಿಳಿಯಬೇಕು ಅಲ್ವಾ. ನಮಗೆ ನಾನು ಅಂತ ಅನಿಸುತ್ತಲ್ಲ, ಈ ನಾನು ಅನ್ನೋದು ಆ್ಯಕ್ಚುಲಿ ಇಲ್ಲ, ಅದು ಎಕ್ಸಿಸ್ಟ್ ಇಲ್ಲ. ಅದು ನಮಗೆ ಅನಿಸುತ್ತೆ, ಅದು ನಮ್ಮ ಭ್ರಮೆ. ಅದು ಮುಂದಿನ ಪ್ರಶ್ನೆ: ಅದು ನಮಗೆ ಏಕೆ ದುಃಖ ಕೊಡುವುದು? ಉತ್ತರ: ದುಃಖವು ಯಾರಿಗೆ ಇರುವುದು? ಕೇವಲ ಕಾಲ್ಪನಿಕ ಅಹಂಕಾರಕ್ಕೆ ಇದ್ದಂತೆ ತೋರುವುದು. ಮುಂದಿನ ಪ್ರಶ್ನೆ: ಜಗತ್ತು ಏಕೆ ಇಷ್ಟು ಅಜ್ಞಾನದಲ್ಲಿ ಮುಚ್ಚಿ ಹೋಗಿದೆ? ಉತ್ತರ: ನೀವು ನಿಮ್ಮ ಬಗ್ಗೆ ಕಾಳಜಿ ತೆಗೆದುಕೊಳ್ಳಿರಿ, ಜಗತ್ತು ತನ್ನ ಕಾಳಜಿ ತಾನು ಮಾಡಿಕೊಳ್ಳಲಿ. ನೀವು ನಿಮ್ಮನ್ನು ತಿಳಿದುಕೊಳ್ಳಿರಿ. ನೀವು ಶರೀರವೆಂಬ ಅಧ್ಯಾಸ ಬಲದಿಂದ ಜಗತ್ತು ತೋರುವುದು. ನೀವು ಆತ್ಮವಾದರೆ ಎಲ್ಲವೂ ಆತ್ಮನೇ ಇರುವುದು. ಆದ್ದರಿಂದ ಆತ್ಮನಿಷ್ಠರಾಗಿರಿ ಅಲ್ವಾ. ಈಗ ನಮಗೇನು ದುಃಖ ಎಲ್ಲ ಆಗ್ತಾ ಇದೆ, ನಾನು ಅಂತ ನಮ್ಮ ದೇಹ ಮತ್ತು ಮನಸ್ಸಿನೊಂದಿಗೆ ನಾವು ನಮ್ಮನ್ನು ಗುರುತಿಸ್ಕೊಂಡಿದ್ದಕ್ಕಾಗಿ ಈ ದುಃಖ ಎಲ್ಲ ಆಗ್ತಾಯಿದೆ. ಯಾವಾಗ ನಮಗೆ ಗೊತ್ತಾಗುತ್ತೆ ನಾವು ಆತ್ಮ ಅಂತ ಗೊತ್ತಾದಾಗ, ಸ್ಪಷ್ಟವಾದಾಗ, ಅದು ಈ ದುಃಖ ಎಲ್ಲ ಇರಲ್ಲ. ಯಾರಿಗೆ ದುಃಖ? ಆತ್ಮನಿಗೆ ಯಾವುದೇ ದುಃಖ ಆಗಲ್ಲ. ಯಾವುದೇ ಭಾವನೆಗಳು ಯಾವುದೂ ಇರಲ್ಲ ಆತ್ಮನಿಗೆ. ಎಲ್ಲ ನಮ್ಮ ಭ್ರಮೆ ಅಂತ ಆಗೋ ಒಂದು ಅಹಂ ಇದೆಯಲ್ಲ, ನಮ್ಮ ಅಹಂ, ಇದು ದುಃಖವನ್ನು ಪಡೋದು. ಯಾವಾಗ ನಾವು ಅಹಂ ಅಲ್ಲ ಅಂತ ಗೊತ್ತಾಯಿತು ಆವಾಗ ದುಃಖವು ಮಾಯವಾಗಿಬಿಡುತ್ತೆ. ಪ್ರಶ್ನೆ: ವೈಯಕ್ತಿಕವಾಗಿ ಇದು ಸರಿ ಎನಿಸುವುದು, ಆದರೆ ಉಳಿದವರ ಗತಿ ಏನು? ಉಳಿದವರ ಗತಿ ಅಂದರೆ ಈಗ ನಾನು ಅನ್ನೋದು ಆತ್ಮ ಅಂತಾಯಿತು, ಉಳಿದವರೆಲ್ಲ ಏನು, ಅವರೆಲ್ಲ ಯಾರು ಅಂತ ಕೇಳ್ತಿದ್ದಾರೆ. ಉತ್ತರ: ಮೊದಲು ವ್ಯಕ್ತಿ ಎಂದರೇನು ತಿಳಿಯಿರಿ, ತದನಂತರ ಉಳಿದವರ ಪ್ರಶ್ನೆ ಹೇಳುವುದೋ ಹೇಗೆ ನೀವೇ ನೋಡಿ. ಪ್ರಶ್ನೆ: ಅವಿದ್ಯೆ ಇರುವುದೇ? ಹಿಂದಿನ ಉತ್ತರದಲ್ಲಿ ಫಸ್ಟ್ ನಮ್ಮನ್ನು ನಾವು ಹುಡುಕೊಳ್ಬೇಕು. ನಮ್ಮನ್ನು ಹುಡುಕಿದ ಮೇಲೆ ನಮಗೆ ಅಲ್ಲಿ ಆನ್ಸರ್ ಹೆಂಗೆ ಸಿಗುತ್ತೆ, ಆ ಆನ್ಸರಲ್ಲಿ ಆ್ಯಕ್ಚುಲಿ ದೇವರು ಅಂದ್ರೇನು, ಉಳಿದವರು ಯಾರು, ಜಗತ್ತು ಎಲ್ಲದೂ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಏನು ಅಂತ. ನೆಕ್ಸ್ಟ್ ಪ್ರಶ್ನೆ: ಅವಿದ್ಯೆ ಇರುವುದೇ ಅಂತಿತ್ತು. ಉತ್ತರ: ಅದು ಯಾರಿಗೆ? ಪ್ರಶ್ನೆ: ಅಹಂಕರಣಾತ್ಮನಿಗೆ. ಉತ್ತರ: ಹೌದು, ಅಹಂಕಾರವನ್ನು ತೊಡೆದು ಹಾಕಿದರೆ ಅವಿದ್ಯೆಯು ನಾಶವಾಗುವುದು. ಶೋಧಿಸಿದರೆ ಅಹಂಕಾರವು ಇಲ್ಲದಾಗಿ ನಿಜವಾದ ಆತ್ಮನೊಬ್ಬನೇ ಉಳಿಯುವನು. ಅವಿದ್ಯೆಯನ್ನು ಪ್ರಕಟಿಸುವ ಅಹಂಕಾರವೇ ಇಲ್ಲದಾಗುವುದು. ಎಲ್ಲ ಶಾಸ್ತ್ರಗಳ ಉದ್ದೇಶವು ಅವಿದ್ಯೆಯ ಅಸ್ತಿತ್ವವನ್ನು ಅಲ್ಲಗಳೆಯುವುದೇ ಆಗಿದೆ. ಪ್ರಶ್ನೆ: ಅಹಂಕಾರವು ಹೇಗೆ ಹುಟ್ಟಿತು? ಉತ್ತರ: ಅಹಂಕಾರವು ಇಲ್ಲವೇ ಇಲ್ಲ. ನೀವು ಇರುವ ಆತ್ಮನನ್ನು ಮರೆತು ಇಲ್ಲದ ಅಹಂಕಾರವು ಇದೆ ಎಂದು ಭಾವಿಸುವಿರಾ? ಅವಿದ್ಯೆ ಅಥವಾ ಅಹಂಕಾರಕ್ಕೆ ಅಸ್ತಿತ್ವವಿಲ್ಲ. ಇಲ್ಲದುದರ ಬಗ್ಗೆ ವಿಚಾರ ಮಾಡುವುದೇಕೆ ಮತ್ತು ದುಃಖಿಯಾಗುವುದೇಕೆ? ಅವಿದ್ಯೆ ಎಂಬುದು ಆತ್ಮನ ಮರವೆಯಾಗಿದೆ. ಸೂರ್ಯನೆದುರು ಕತ್ತಲೆ ಇರಬಲ್ಲುದೇ? ಅದೇ ಪ್ರಕಾರ ಸ್ವತಃ ಸಿದ್ಧ ಹಾಗೂ ಸ್ವಯಂ ಪ್ರಕಾಶರೂಪ ಆತ್ಮನೆದುರು ಅವಿದ್ಯೆ ಅಥವಾ ಅಜ್ಞಾನ ಇರಬಲ್ಲುದೇ? ನೀವು ಆತ್ಮನನ್ನು ತಿಳಿದರೆ ಅಹಂಭಾವವಿಲ್ಲ.
ಅಜ್ಞಾನವೆಂಬ ಕತ್ತಲೆ ಇಲ್ಲ. ತೊಂದರೆ ಅಥವಾ ದುಃಖವನ್ನು ಅನುಭವಿಸುವುದೂ ಮನಸ್ಸೇ. ಅಹಂ ಎಂಬ ಕಲ್ಪಿತ ಪ್ರಪಂಚವು ಇಲ್ಲವೇ ಇಲ್ಲ. ಆತ್ಮನನ್ನು ತಿಳಿದರೆ ಅವಿದ್ಯಾಜನ್ಯ ಮನಸ್ಸು ಅಥವಾ ಅಹಂಕಾರ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಅಸತ್ಯವು ಹೇಗೆ ಬಂದಿದೆ? ಸತ್ಯದಿಂದ ಅಸತ್ಯವು ಚಿಮ್ಮಬಲ್ಲುದೇ? ಉತ್ತರ, ಅದು ಚಿಮ್ಮಿರುವುದೇ ನೀವೇ ನೋಡಿರಿ. ಮತ್ತೊಂದು ದೃಷ್ಟಿಯಿಂದ ಅಸತ್ಯವೆಂಬ ವಸ್ತುವೇ ಇಲ್ಲ. ಆತ್ಮನೊಬ್ಬನೇ ಅಸ್ತಿತ್ವದಲ್ಲಿರುವುದು. ಜಗತ್ತು ಮತ್ತು ಇತರೆಲ್ಲ ವಸ್ತುಗಳ ಬಳಕೆಗೆ ಆಶ್ರಯವಾಗಿರುವ ಅಹಂಕಾರವನ್ನು ಶೋಧಿಸಲು ನೀವು ಪ್ರಯತ್ನಿಸಿದಾಗ ಅಹಂಕಾರವಾಗಲಿ ಅಥವಾ ಅಹಂ ಕಲ್ಪಿತ ಸೃಷ್ಟಿಯಾಗಲಿ ಅಸ್ತಿತ್ವದಲ್ಲಿಯೇ ಇಲ್ಲವೆಂಬುದನ್ನು ನೀವು ತಿಳಿಯುವಿರಿ. ಪ್ರಶ್ನೆ, ಆತ್ಮನ ಜ್ಞಾನವನ್ನು ಇಷ್ಟು ಪ್ರಯಾಸಕರವಾಗಿ ಮಾಡಿರುವ ಆ ದೇವರ ಲೀಲೆ ಎಷ್ಟು ಕ್ರೂರವಾಗಿದೆಯಲ್ಲವೇ? ಉತ್ತರ, ಅಲ್ಲ. ಆತ್ಮನನ್ನು ತಿಳಿಯುವುದೆಂದರೆ ಆತ್ಮನೇ ಆಗಿ ಇರುವುದು. ಇರುವುದೆಂದರೆ ತನ್ನದೇ ಆದ ಅಸ್ತಿತ್ವ. ತಮ್ಮ ಕಣ್ಣುಗಳನ್ನು ತಾವು ಕಾಣದಿದ್ದರೂ ಅವುಗಳ ಇರುವಿಕೆಯನ್ನು ಹೇಗೆ ಅಲ್ಲಗಳೆಯುವುದಿಲ್ಲವೋ ಅದಕ್ಕೂ ಹೆಚ್ಚಾಗಿ ತಮ್ಮ ಅಸ್ತಿತ್ವವನ್ನು ಯಾರೂ ಅಲ್ಲಗಳೆಯಲಾರರು. ನೀವು ನಿಮ್ಮ ಕಣ್ಣುಗಳ ಎದುರು ಕನ್ನಡಿ ಹಿಡಿದಾಗ ನೀವು ಅವುಗಳನ್ನು ನೋಡುವಂತೆ ನಿಮ್ಮ ಆತ್ಮನನ್ನು ಸ್ಥೂಲ ರೂಪದಲ್ಲಿ ನೋಡಬೇಕೆಂಬ ನಿಮ್ಮ ಬಯಕೆಯಲ್ಲಿಯೇ ಕಷ್ಟವೂ ಅಡಕವಾಗಿದೆ. ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ವಿಷಯೀಕರಿಸುವುದನ್ನು ರೂಢಿ ಮಾಡಿಕೊಂಡಿರುವಿರೆಂದರೆ ನಿಮ್ಮ ಆತ್ಮನ ಸ್ವತಂತ್ರ ಅರಿವನ್ನೇ ನೀವು ಕಳೆದುಕೊಂಡಿರುವಿರಿ. ಯಾಕೆಂದರೆ ಸಹಜವಾಗಿ ಆತ್ಮನನ್ನು ವಿಷಯೀಕರಿಸಲು ಬರುವುದೇ ಇಲ್ಲ. ಅರಿವೇ ತಾನಾದ ಆತ್ಮನನ್ನು ಯಾರು ಅರಿಯಬೇಕು? ಜಡವಾದ ಶರೀರವು ಅದನ್ನು ತಿಳಿಯಬಲ್ಲುದೇ? ಎಲ್ಲ ಕಾಲದಲ್ಲಿಯೂ ನೀವು ನಿಮ್ಮ ನಾನು ಎಂಬುದರ ಬಗ್ಗೆ ಮಾತನಾಡುವಿರಿ ಮತ್ತು ವಿಚಾರ ಮಾಡುವಿರಿ. ಆದಾಗ್ಯೂ ನಿಮ್ಮನ್ನು ಪ್ರಶ್ನಿಸಿದಾಗ ನಾನು ಇರುವು ಮತ್ತು ಅರಿವನ್ನು ಅಲ್ಲಗಳೆಯುವಿರಿ. ನೀವು ಆತ್ಮನೇ ಇರುವಿರಿ ಎಂಬುದನ್ನು ಮರೆತು ಆತ್ಮನನ್ನು ತಿಳಿಯುವುದು ಹೇಗೆ ಎಂದು ಕೇಳುವಿರಿ. ಅಂದ ಮೇಲೆ ದೇವರ ಲೀಲೆ ಮತ್ತು ಅದರ ಕ್ರೂರತನವೆನ್ನುವುದು ಎಲ್ಲಿಂದ ಬಂತು? ಜನರು ಆತ್ಮನನ್ನು ಅಲ್ಲಗಳೆಯುವ ಕಾರಣಕ್ಕಾಗಿ ಶಾಸ್ತ್ರಗಳು, ಮಾಯೆ, ಲೀಲೆ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿವೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನನಗಾದ ಸಾಕ್ಷಾತ್ಕಾರವು ಇತರರಿಗೆ ಸಹಾಯವಾಗಬಲ್ಲುದೇ? ಉತ್ತರ, ಹೌದು, ನಿಶ್ಚಯವಾಗಿ ಇದು ಅತಿ ಹೆಚ್ಚಿನ ಸಹಾಯವಾಗಿದೆ. ಆದರೆ ಜ್ಞಾನಿಯ ದೃಷ್ಟಿಯಲ್ಲಿ ಸಹಾಯ ಪಡೆಯಲು ಇತರರು ಯಾರೂ ಇರುವುದಿಲ್ಲ. ಹೇಗೆಂದರೆ ಅಕ್ಕಸಾಲಿಗನು ವಿವಿಧ ಆಭರಣಗಳಲ್ಲಿರುವ ಕೇವಲ ಬಂಗಾರವನ್ನೇ ನೋಡುವನು. ಆತ್ಮ ಸಾಕ್ಷಾತ್ಕಾರ ಪಡೆದ ಜ್ಞಾನಿಯು ಕೇವಲ ಆತ್ಮನನ್ನೇ ನೋಡುವನು. ನೀವು ನಿಮ್ಮ ಶರೀರದೊಡನೆ ತಾದಾತ್ಮ್ಯ ಹೊಂದಿದಾಗ ಮಾತ್ರ ನಾಮರೂಪಗಳು ತೋರುವವು. ಆದರೆ ನೀವು ನಿಮ್ಮ ದೇಹ ಭಾವವನ್ನು ದಾಟಿ ಹೋದಾಗ ನಿಮ್ಮ ದೇಹ ಬುದ್ಧಿ ಸಹಿತವಾಗಿ ಇತರರೆಲ್ಲರೂ ಮಾಯವಾಗುವರು. ನೋಡಿಲಿ, ನಾವು ಬೇರೆಯಾಗಿ ತೋರೋದು ದೇಹ ಮತ್ತು ಮನಸ್ಸುಗಳಿಂದ. ನನ್ನ ದೇಹ ಬೇರೆ, ಅವನ ದೇಹ ಬೇರೆ ಆಗೋದಕ್ಕೆ ನಮಗೆ ಭೇದ ಕಾಣಿಸುತ್ತೆ. ಮನಸ್ಸು ಕೂಡ ಬೇರೆ ಬೇರೆ, ವ್ಯಕ್ತಿತ್ವ ಬೇರೆ ಬೇರೆ ಇರೋದ್ರಿಂದ ಅದೆಲ್ಲವನ್ನು ಮೀರಿ ನಾವು ಯಾವಾಗ ದೇಹ ಭಾವದಿಂದ ಬಿಟ್ಟು ಆತ್ಮದಲ್ಲಿರ್ತೀವೋ ಆಗ ಎಲ್ಲವೂ ಒಂದೇಯಾಗಿ ಕಾಣಿಸುತ್ತೆ. ನನ್ನ ದೇಹ ಬೇರೆ, ಅವನ ದೇಹ ಬೇರೆ ಅಂತ ಅನಿಸೋದಿಲ್ಲ. ಮುಂದಿನ ಪ್ರಶ್ನೆ, ಗಿಡಗಂಟಿ ಇತ್ಯಾದಿಗಳಿಗೂ ಸಹ ಇದು ಅನ್ವಯಿಸುವುದೇ? ಉತ್ತರ, ಆತ್ಮನಿಗೆ ಭಿನ್ನವಾಗಿ ಅವು ಅಸ್ತಿತ್ವದಲ್ಲಿ ಇರಲಾರವು. ನೀವು ಅವುಗಳನ್ನು ತಿಳಿಯುವ ಕಲ್ಪನೆಯು ಆತ್ಮನಿಂದಲೇ ಹೊರಬಂದಿರುವುದು. ಅದು ಎಲ್ಲಿಂದ ಉದಯವಾಗುವುದು ಎಂಬುದನ್ನು ಶೋಧಿಸಿರಿ. ಕಲ್ಪನೆಗಳು ಉದಿಸದೇ ನಿಂತು ಹೋಗುವವು, ಆಗ ಆತ್ಮನೊಬ್ಬನೇ ಉಳಿಯುವವು. ಮುಂದಿನ ಪ್ರಶ್ನೆ, ನಾನು ತಾತ್ವಿಕವಾಗಿ ತಿಳಿಯುತ್ತೇನೆ, ಆದರೆ ಕಲ್ಪನೆಗಳು ಇನ್ನೂ ಇರುವವಲ್ಲವೇ? ಉತ್ತರ, ಹೌದು, ಅವು ಚಲನಚಿತ್ರದ ದೃಶ್ಯಗಳಂತೆ ಇರುವವು. ಪರದೆಯ ಮೇಲೆ ಚಲನಚಿತ್ರದ ಪ್ರಕಾಶವಿದೆ. ಅದರ ಬೆಳಕಿನಲ್ಲಿ ಚಿತ್ರದ ಛಾಯೆಗಳು ಮೂಡಿ ಅಭಿನಯಿಸುವವು ಮತ್ತು ಪ್ರೇಕ್ಷಕರ ಮೇಲೆ ಪರಿಣಾಮಗಳು ಬೀರುವವು. ಇದನ್ನು ನಿಮ್ಮ ಸ್ವಂತಕ್ಕೆ ಅನ್ವಯಿಸಿಕೊಳ್ಳಿರಿ. ನೀವು ಪರದೆಯಂತೆ ಇರುವಿರಿ. ಅಹಂಕಾರ ಪುರುಷನು ದೃಶ್ಯ ರಚಿಸುವವ ಮತ್ತು ನೋಡುವವನಾಗಿದ್ದಾನೆ. ನೀವು ಕೇಳುವ ಗಿಡಮರಗಳು ಸಹಿತ ಜಗತ್ತಾಗಿ ತೋರುವ ಕಲ್ಪನೆಗಳು ಅಹಂಕಾರದಿಂದ ಉದಿಸಿ ವೃದ್ಧಿಗೊಳ್ಳುವವು. ನಿಜವಾಗಿ ಇವೆಲ್ಲವೂ ಆತ್ಮನ ಹೊರತು ಬೇರೇನೂ ಇರುವುದಿಲ್ಲ. ನೀವು ಆತ್ಮನನ್ನು ತಿಳಿದರೆ ಇದೆಲ್ಲವೂ ಎಲ್ಲೆಲ್ಲಿಯೂ ಮತ್ತು ಯಾವಾಗಲೂ ಆತ್ಮವೇ ಆಗಿರುವುದೆಂಬ ಅರಿವುಂಟಾಗುವುದು. ಆತ್ಮವಲ್ಲದೆ ಮತ್ತೇನೂ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಪ್ರಶ್ನೆ, ಹೌದು,
ಇನ್ನೂ ನಾನು ಕೇವಲ ತಾತ್ವಿಕವಾಗಿ ತಿಳಿದಿರುವೆನು. ಆದಾಗ್ಯೂ ಉತ್ತರಗಳು ಸರಳ, ಸುಂದರ ಹಾಗೂ ಮನದಟ್ಟಾಗುವಂತೆ ಇರುವವಲ್ಲವೇ? ಉತ್ತರ: ನಾನು ತಿಳಿದಿರುವುದಿಲ್ಲ ಎಂಬ ಕಲ್ಪನೆಯೂ ಸಹ ಪ್ರತಿಬಂಧಕವಾಗಿದೆ. ವಾಸ್ತವಿಕವಾಗಿ ಆತ್ಮ ಒಂದೇ ಇರುವುದು. ನಮ್ಮ ನಿಜಸ್ವರೂಪವು ಮುಕ್ತಿಯೇ ಇರುವುದು. ಆದರೆ ನಾವು ಬದ್ಧರಿರುವೆವೆಂದು ಕಲ್ಪಿಸುತ್ತಿರುವೆವು ಮತ್ತು ನಾವು ತ್ರಿಕಾಲದಲ್ಲೂ ಮುಕ್ತವೇ ಇರುವೆವಾದರೂ ಮುಕ್ತರಾಗಲು ಅನೇಕ ವಿಧವಾದ ಶ್ರಮದಾಯಕ ಪ್ರಯತ್ನಗಳನ್ನು ಮಾಡುತ್ತಿರುವೆವು. ಯಾವುದು ಎಂದೆಂದೂ ನಾವೇ ಇರುವೆವೋ ಅದನ್ನು ಪಡೆಯಲು ಭ್ರಾಂತಿಯಿಂದ ಪ್ರಯತ್ನ ಮಾಡುತ್ತಿದ್ದೇವೆಂದು ನಾವು ಆಶ್ಚರ್ಯಪಡುವೆವು. ಒಂದು ದೃಷ್ಟಾಂತದಿಂದ ಇದನ್ನು ಸ್ಪಷ್ಟಗೊಳಿಸುವೆ. ಒಬ್ಬ ಮನುಷ್ಯ ಈ ಸಭಾಂಗಣದಲ್ಲಿ ನಿದ್ರೆ ಮಾಡುತ್ತಿರುವನು. ಜಗತ್ಪರ್ಯಟನಕ್ಕೆ ಹೋಗಿರುವನೆಂದು ಕನಸು ಕಾಣುವನು. ಅವನು ವಿವಿಧ ಖಂಡಗಳಲ್ಲಿ ಗುಡ್ಡ, ಕೊಳ್ಳ, ಅರಣ್ಯ, ಹಳ್ಳ, ಮರುಭೂಮಿ, ಸಾಗರ ಎಲ್ಲವನ್ನೂ ಸುತ್ತುವನು. ಎಷ್ಟೋ ವರ್ಷಗಳ ಶ್ರಮ ಹಾಗೂ ತಾಪದಾಯಕ ಪ್ರಯಾಸದ ನಂತರ ಕನಸಿನಲ್ಲಿ ಮರಳಿ ಬಂದು ತಿರುವಣ್ಣಾಮಲೈ ಆಶ್ರಮದ ಸಭಾಂಗಣ ಪ್ರವೇಶಿಸುವನು. ತತ್ಕ್ಷಣವೇ ಅವನು ಎಚ್ಚರಾಗುವನು. ತಾನು ಒಂದು ಅಂಗುಲವೂ ಸಹ ಚಲಿಸದೆ ನಿದ್ರೆ ಹೋಗಿದ್ದಲ್ಲಿಯೇ ಮಲಗಿದ್ದನೆಂದು ತಿಳಿಯುವನು. ಅವನು ಅತ್ಯಂತಿಕ ಪ್ರಯತ್ನದಿಂದ ಆ ಸಭಾಂಗಣಕ್ಕೆ ಹಿಂದಿರುಗಿ ಬಂದೆ ಎಂಬುದು ಅವನ ಕನಸು. ಇದೇ ರೀತಿ ನನ್ನ ನಾನು ತಿಳಿದು ಮುಕ್ತನಾದೆ ಎಂಬುದು ಭ್ರಮೆ. ನಾವು ಮುಕ್ತರಿದ್ದಾಗ್ಯೂ ಬದ್ಧರೆಂದು ಕಲ್ಪಿಸುವೆವು. ಸಭಾಂಗಣದಲ್ಲಿಯೇ ಇದ್ದರೂ ಗುಡ್ಡ, ಕೊಳ್ಳ, ಮರುಭೂಮಿ, ಸಾಗರವನ್ನು ದಾಟಿ ಜಗತ್ತಿನ ಪರ್ಯಟನ ಸಾಹಸ ಮಾಡಿದನೆಂದು ನೀವು ಏಕೆ ಕಲ್ಪಿಸುವಿರಿ? ಇದೆಲ್ಲವೂ ಮನಸ್ಸು ಅಥವಾ ಮಾಯೆಯ ಆಟವೆಂದು ನಾನು ಉತ್ತರಿಸುವೆನು. ಪ್ರಶ್ನೆ: ಹಾಗಾದರೆ ಈ ಒಂದೇ ಒಂದಾದ ಸತ್ಯವಸ್ತು ಅಂದರೆ ಹೃದಯ ವಿನ ಅಜ್ಞಾನವು ಆತ್ಮನನ್ನು ತಿಳಿಯದವನಲ್ಲಿ ಖೇದಕರವಾಗಿ ಹೇಗೆ ಉಂಟಾಗುವುದು? ಉತ್ತರ: ಹೃದಯದಿಂದ ಹೊರಡುವ ಶುದ್ಧ ಚೈತನ್ಯದ ಪ್ರತಿಬಿಂಬ ರೂಪವಾದ ಮನಸ್ಸನ್ನೇ ಅಜ್ಞಾನಿಯು ನೋಡುವನು. ಅವನು ಹೃದಯವನ್ನೇ ಅರಿಯನು. ಏಕೆ? ಅವನ ಮನಸ್ಸು ಬಹಿರ್ಮುಖವಾದ ಕಾರಣ ಅದು ತನ್ನ ಅರಿವಿನ ಉಗಮವನ್ನು ಎಂದೆಂದೂ ಶೋಧಿಸಿಲ್ಲ. ನೋಡಿ, ನಾವು ಯಾವಾಗಲೂ ಜಗತ್ತನ್ನು, ಬೇರೆಯವರನ್ನು ಮತ್ತು ನಮ್ಮ ಮನಸ್ಸನ್ನು ಇಷ್ಟನ್ನೇ ನೋಡ್ತಾ ಇರ್ತೀವಿ. ಅದು ಬಹಿರ್ಮುಖವಾದದ್ದು. ಆದರೆ ಆ ಮನಸ್ಸು ಎಲ್ಲಿಂದ ಬಂತು, ಯಾವ ಮೂಲದಿಂದ ಮನಸ್ಸು ಬಂತು ಅನ್ನೋದನ್ನು ನೋಡಲ್ಲ. ಯಾವಾಗ ನಾವು ಅಂತರ್ಮುಖಿ ಆಗ್ತೀವಿ ಆಗ ಮನಸ್ಸಿನ ಮೂಲವನ್ನು ಹುಡುಕ್ತೀವಿ. ಆಗ ನಮಗೆ ಅರ್ಥ ಆಗುತ್ತೆ ಎಲ್ಲವೂ. ಮುಂದಿನ ಪ್ರಶ್ನೆ: ಹೃದಯದಿಂದ ಹೊರಹೊಮ್ಮುವ ಅನಂತವಾದ ಅಭೇದ ರೂಪ ಚೈತನ್ಯದ ಪ್ರಕಾಶವು ಅಜ್ಞಾನಿಗೆ ಹೊಳೆಯುವುದಕ್ಕೆ ಯಾವ ಪ್ರತಿಬಂಧಕವಿದೆ? ಅಲ್ವಾ, ನಮಗೆ ಏನಕ್ಕೆ ಗೊತ್ತಾಗಲ್ಲ, ನಮ್ಮ ಮನಸ್ಸಿನ ಮೂಲ ನಮಗೆ ಏನಕ್ಕೆ ಗೊತ್ತಾಗಲ್ಲ ಅಂತ ಕೇಳ್ತಿದ್ದಾರೆ. ಉತ್ತರ: ಅಪರಿಮಿತವಾದ ಸೂರ್ಯನು ಇಕ್ಕಟ್ಟಾದ ಪಾತ್ರೆಯ ಒಳಗಡೆಯ ನೀರಿನಲ್ಲಿ ಸಂಪೂರ್ಣವಾಗಿ ಪ್ರತಿಬಿಂಬಿಸುವುದು ಹೇಗೆ ದುಸ್ಸಾಧ್ಯವೋ ಹಾಗೆ ವ್ಯಕ್ತಿಯ ಮನಸ್ಸಿನ ವಾಸನೆಗಳು ಅಥವಾ ಅವ್ಯಕ್ತವಾದ ಪ್ರವೃತ್ತಿಗಳೇ ಪ್ರತಿಬಿಂಬಿಸುವ ಮಾಧ್ಯಮವಾಗಿ ವರ್ತಿಸಿದಾಗ ಹೃದಯದಿಂದ ಹೊರಡುವ ಸರ್ವವ್ಯಾಪಿ ಹಾಗೂ ಅನಂತವಾದ ಪ್ರಕಾಶವನ್ನು ಸಂಪೂರ್ಣವಾಗಿ ಗ್ರಹಿಸುವುದು ಅಸಾಧ್ಯವಾಗುತ್ತದೆ. ಪ್ರತಿಬಿಂಬದ ಈ ಸ್ವರೂಪವು ಮನಸ್ಸೆಂದು ಕರೆಸಿಕೊಳ್ಳುವುದು ಕೇವಲ ತೋರಿಕೆಯಾಗಿದೆ. ಪ್ರತಿಬಿಂಬವನ್ನು ಮಾತ್ರ ನೋಡಿ ಅಜ್ಞಾನಿಯು ಪರಿಚ್ಛಿನ್ನವಾದ ಜೀವನೇ ತಾನಿರುವನೆಂಬ ನಂಬಿಕೆಯಿಂದ ಭ್ರಾಂತನಾಗುತ್ತಾನೆ. ಮುಂದಿನ ಪ್ರಶ್ನೆ: ಆತ್ಮ ಸಾಕ್ಷಾತ್ಕಾರವನ್ನು ತಡೆಯುವ ಪ್ರತಿಬಿಂಬಗಳು ಯಾವುವು? ಅವು ಮನಸ್ಸಿನ ವಾಸನೆಗಳು. ಪ್ರಶ್ನೆ: ಮನಸ್ಸಿನ ವಾಸನೆಗಳನ್ನು ಜಯಿಸುವುದು ಹೇಗೆ? ಉತ್ತರ: ಆತ್ಮ ಸಾಕ್ಷಾತ್ಕಾರದಿಂದ. ಪ್ರಶ್ನೆ: ಇದೊಂದು ವಿಷವಸ್ತುಲ. ಉತ್ತರ: ಅಹಂಕಾರವೇ ಅಡೆತಡೆಗಳನ್ನು ಹಾಗೂ ತೊಂದರೆಗಳನ್ನು ಕಲ್ಪಿಸುವುದು ಮತ್ತು ತೋರಿಕೆಯ ಅನಂತ ವಿರೋಧಾಭಾಸಗಳಿಂದ ದುಃಖಪಡುವುದು. ಯಾರು ಪ್ರಶ್ನೆ ಮಾಡುತ್ತಾರೆಂಬುದನ್ನು ಶೋಧಿಸಿದರೆ ನೀವು ಆತ್ಮನನ್ನು ಕಂಡುಕೊಳ್ಳುವಿರಿ. ಪ್ರಶ್ನೆ: ಈ ಮಾನಸಿಕ ಬಂಧನವು ಏಕೆ ಇಷ್ಟು ದೃಢವಾಗಿದೆ? ಉತ್ತರ: ನಾನು ಸತ್ಯವಸ್ತುವಿನಿಂದ ಭಿನ್ನನಿರುವೆನು ಎಂಬ ಅಪಾಯಕಾರಿ ಕಲ್ಪನೆಯ ಉದಯವೇ ಬಂಧನ. ನೀವು ನಿಶ್ಚಯವಾಗಿ ಸತ್ಯಕ್ಕೆ ಭಿನ್ನವಾಗಿರಲಾರಿರಿ. ಆದ್ದರಿಂದ ದ್ವೈತ ಕಲ್ಪನೆ ಎದ್ದಾಗ ಅದನ್ನು ತಿರಸ್ಕರಿಸಿ. ಪ್ರಶ್ನೆ: ನಾನು ಆತ್ಮನಿರುವೆನು ಎಂಬ ಸ್ಮರಣೆ ನನ್ನಲ್ಲಿ ಏಕೆ ಉಂಟಾಗುವುದಿಲ್ಲ? ಉತ್ತರ: ಆತ್ಮನ ಪೂರ್ಣತ್ವದ ಸ್ಮರಣೆ ಹಾಗೂ ಮರವೆಯ ಬಗ್ಗೆ ಜನರು ಮಾತನಾಡುವರು.
ಸ್ಮರಣೆ ಮತ್ತು ಮರವೆಗಳು ಕೇವಲ ಕಲ್ಪನಾ ಸ್ವರೂಪಗಳಾಗಿರುವವು. ಕಲ್ಪನೆಗಳಿರುವವರೆಗೆ ಅವು ಒಂದರ ನಂತರ ಒಂದು ಬರುವವು. ಆದರೆ ಸತ್ಯವು ಇವುಗಳಾಚೆ ಇದೆ. ಸ್ಮರಣೆ ಅಥವಾ ಮರವೆಗೆ ಯಾವುದಾದರೊಂದು ಅವಲಂಬನೆ ಅಗತ್ಯವಾಗಿದೆ. ಅಲ್ಲದೆ ಆ ಅವಲಂಬನೆಯು ಆತ್ಮನಿಗೆ ವಿಜಾತೀಯವಾಗಿದೆ. ಅರಿವು ಮತ್ತು ಮರವೆಗಳು ಯಾವುದರ ಮೇಲೆ ಅವಲಂಬಿಸಿರುವವೋ ಅದೇ ಜೀವಭಾವವಾಗಿದೆ. ತಾನು ಅದನ್ನು ಶೋಧಿಸಿದಾಗ ಈ ವೈಯಕ್ತಿಕ ನಾನು ಇಲ್ಲವಾಗುವುದು. ಯಾಕೆಂದರೆ ಅದು ಸತ್ಯವಿಲ್ಲ. ಆದ್ದರಿಂದ ಈ ನಾನು ಎಂಬ ಪದವು ಭ್ರಮೆ ಅಥವಾ ತಪ್ಪು ಗ್ರಹಿಕೆ, ಅಂದರೆ ಮಾಯಾ, ಅವಿದ್ಯೆ ಅಥವಾ ಅಜ್ಞಾನ ಎಂಬ ಪದಕ್ಕೆ ಸಮಾನಾರ್ಥಕವಾಗಿದೆ. ಎಂದೆಂದೂ ಅಜ್ಞಾನವೇ ಇರಲಿಲ್ಲ ಎಂದು ತಿಳಿಯುವುದೇ ಎಲ್ಲ ಆಧ್ಯಾತ್ಮಿಕ ಬೋಧನೆಗಳ ಗುರಿಯಾಗಿದೆ. ಯಾವನು ಅರಿಯುವನೋ ಅವನದೇ ಅಜ್ಞಾನವಿದೆ. ಅರಿವೇ ಇರುವುದು. ಜ್ಞಾನವು ಶಾಶ್ವತ ಮತ್ತು ಸ್ವಾಭಾವಿಕವಾಗಿದೆ. ಅಜ್ಞಾನವು ಅಸತ್ಯ ಹಾಗೂ ಅಸ್ವಾಭಾವಿಕವಾಗಿದೆ. ಮುಂದಿನ ಪ್ರಶ್ನೆ. ಈ ಸತ್ಯವನ್ನು ಆಲಿಸಿಯೂ ನಾವು ಏಕೆ ತೃಪ್ತರಾಗಿ ಉಳಿಯುವುದಿಲ್ಲ? ಉತ್ತರ. ಯಾಕೆಂದರೆ ಸಂಸ್ಕಾರಗಳು ಅಂದರೆ ಮನಸ್ಸಿನ ಸಹಜ ಪ್ರವೃತ್ತಿಗಳು ನಾಶವಾಗಿರುವುದಿಲ್ಲ. ಸಂಸ್ಕಾರಗಳು ನಾಶವಾಗದಿದ್ದರೆ ಸಂಶಯ ಮತ್ತು ಗೊಂದಲಗಳು ಹುಸಿಯಾಗಿ ಇದ್ದೇ ಇರುವವು. ಎಲ್ಲ ಪ್ರಯಾಸಗಳು ಸಂಶಯ ಮತ್ತು ವಿಪರೀತ ಭಾವನೆಗಳ ನಾಶ ಮಾಡುವುದಕ್ಕಾಗಿಯೇ ಇರುವವು. ಹಾಗೆ ಮಾಡಲು ಅವುಗಳ ಮೂಲವಾದ ಅಹಂಕಾರವನ್ನು ಕಿತ್ತೆಸೆಯಬೇಕು. ಸಂಕುಚಿತ ಮನೋಭಾವಗಳೇ ಸಂಸ್ಕಾರಗಳಾಗಿರುವವು. ಗುರುಗಳು ಆದೇಶಿಸಿದ ಸಾಧನೆಗಳನ್ನು ಮಾಡುವುದರಿಂದ ಮನಸ್ಸಿನ ಸಹಜ ವೃತ್ತಿಗಳು, ಸಂಸ್ಕಾರಗಳು ಪರಿಣಾಮ ಮಾಡಲಾರವು. ಅಜ್ಞಾನವೇ ಇರುವುದಿಲ್ಲ ಎಂಬುದನ್ನು ಮುಮುಕ್ಷು ತಾನೇ ಕಂಡುಕೊಳ್ಳುವ ಉದ್ದೇಶದಿಂದ ಗುರು ಇದನ್ನು ಮುಮುಕ್ಷುವಿಗೆ ಬಿಟ್ಟು ಕೊಡುವನು. ಸತ್ಯವಸ್ತುವಿನ ಬಗ್ಗೆ ಶ್ರವಣ ಮಾಡುವುದೇ ಮೊದಲ ಹಂತವಾಗಿದೆ. ಅರಿವು ನೆಲೆಯಾಗಿ ನಿಲ್ಲದಿದ್ದರೆ ತಾನು ಮನನ ಮತ್ತು ನಿಧಿಧ್ಯಾಸನ ಮಾಡಬೇಕು. ಈ ಸಾಧನೆಗಳು ಸಂಸ್ಕಾರದ ಬೀಜಗಳನ್ನು ಸುಟ್ಟು ಬಿಡುವವು. ಕೆಲವು ಅಸಾಧಾರಣ ಪುರುಷರು ಸತ್ಯವನ್ನು ಕೇವಲ ಒಮ್ಮೆ ಶ್ರವಣ ಮಾಡಿದ ನಂತರ ಬಳಿಕ ಅಚಲವಾದ ಜ್ಞಾನ ಪಡೆಯುವರು. ಇವರು ಮುಂದುವರಿದ ಮುಮುಕ್ಷುಗಳು. ಹೊಸಬರು ಅದನ್ನು ಪಡೆಯಲು ದೀರ್ಘಕಾಲ ತೆಗೆದುಕೊಳ್ಳುವರು. ಇಲ್ಲಿ ಏನು ಸಂಸ್ಕಾರಗಳು ಅಂತ ಒಂದು ವರ್ಡ್ ಬರುತ್ತಲ್ವ, ಇದೇನು ಅಂದರೆ ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಇದ್ದ ಎಲ್ಲ ತಿಳುವಳಿಕೆ, ನಂಬಿಕೆ, ಎಲ್ಲ ಜ್ಞಾನ, ಏನು ಲೌಕಿಕ ಜ್ಞಾನ ಇದೆಯಲ್ವ, ಎಲ್ಲದು ಸೇರಿ ಸಂಸ್ಕಾರ ಅಂತಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅವಿದ್ಯೆಯು ಉಂಟಾದದ್ದಾದರೂ ಹೇಗೆ? ಉತ್ತರ. ಅವಿದ್ಯೆಯು ಎಂದೂ ಉಂಟಾಗಿಲ್ಲ. ಅದಕ್ಕೆ ನಿಜವಾದ ಅಸ್ತಿತ್ವವೇ ಇಲ್ಲ. ಯಾವುದು ಇರುವುದೋ ಅದು ವಿದ್ಯಾ, ಅಂದರೆ ವಿದ್ಯತೆ ಗತಿ ಇದ್ಯಾ ಅಂತ ಇದೆ, ಅಥವಾ ಜ್ಞಾನ. ಯಾವಾಗಲೂ ಇರುವುದು ಜ್ಞಾನ ಮಾತ್ರ ಇದೆ ಅಂತ. ಅಜ್ಞಾನಕ್ಕೆ ಅಸ್ತಿತ್ವನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ. ಹಾಗಾದರೆ ನನಗೆ ಆತ್ಮ ಸಾಕ್ಷಾತ್ಕಾರವು ಏಕೆ ಆಗುವುದಿಲ್ಲ? ಸಾಕ್ಷಾತ್ಕಾರವಾಗದೇ ಇರುವುದಕ್ಕೆ ಸಂಸ್ಕಾರಗಳೇ ಕಾರಣ. ಆದಾಗ್ಯೂ ಯಾರು ಏನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಎಂಬುದನ್ನು ಶೋಧಿಸಿರಿ. ಅವಿದ್ಯೆಯು ಇರುವುದೇ ಇಲ್ಲವೆನ್ನುವುದು ಆಗ ಸ್ಪಷ್ಟವಾಗುವುದು. ಪ್ರಶ್ನೆ. ಆದ್ದರಿಂದ ಒಂದು ಗುರಿಯನ್ನಿಟ್ಟುಕೊಂಡು ಸಾಗುವುದು ತಪ್ಪಲ್ಲವೇ? ಉತ್ತರ. ಗುರಿಯು ಒಂದು ತಲುಪತಕ್ಕ ತಾಣವಾಗಿದ್ದರೆ ಅದು ನಿತ್ಯವಿರಲಾರದು, ಪೂರ್ಣವಿರಲಾರದು. ನಾವು ಅಹಂಕಾರದಿಂದ ಗುರಿಯನ್ನು ತಲುಪಲು ನೋಡುತ್ತೇವೆ, ಆದರೆ ಗುರಿಯು ನಮ್ಮ ಅಹಂಕಾರಕ್ಕಿಂತ ಪೂರ್ವದಲ್ಲಿಯೇ ಇದೆ. ಗುರಿ ಯಾವುದಿರುವುದೋ ಅದು ನಮ್ಮ ಜನ್ಮಕ್ಕಿಂತ ಮೊದಲು, ಅಂದರೆ ಅಹಂಕಾರದ ಉದಯಕ್ಕಿಂತಲೂ ಪೂರ್ವದಲ್ಲಿಯೇ ಇದೆ. ನಾವು ಇರುವುದರಿಂದ, ಅಂದರೆ ನಾವು ಅನ್ನೋದಿರುವುದರಿಂದ ಅಹಂಕಾರವು ಸಹ ಇರುವಂತೆ ತೋರುವುದು. ಆದರೆ ಹಮ್ಮಿಗೆ ಎಂದೂ ಅಸ್ತಿತ್ವವಿಲ್ಲ. ನೋಡಿ, ಇಲ್ಲಿ ಹೇಳೋ ಪ್ರಕಾರ ನಾವು ಅಹಂಕಾರ ಸಹಿತವಾಗಿ ಹುಡ್ಕೋಕೆ ಹೋಗ್ತೀವಿ, ಅಂದರೆ ಆಲೋಚನೆಗಳ ಮೂಲಕ, ಮನಸ್ಸಿನ ಮೂಲಕ ಹುಡ್ಕೋಕೆ ಹೋಗ್ತೀವಿ. ಆದರೆ ಆತ್ಮ ಅನ್ನೋದು ಆ ಮನಸ್ಸಿನ ಮೂಲದಲ್ಲಿದೆ, ಮನಸ್ಸಿಗೆ ಹಿಂದೆ ಇದೆ. ಆತ್ಮನಿಂದ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ. ನಾವು ಯಾವಾಗ ಹುಡ್ಕೋದು ಅಂದರೆ ಮುಂದೆ ಹುಡ್ಕೋಕೆ ಹೋಗ್ತೀವಿ, ಅದಕ್ಕೆ ನಮಗೆ ಸಿಗಲ್ಲ ಅದು ಅಂತ. ನಾವು ತಲುಪೋಕೆ ಹೋಗ್ತೀವಿ ಅಲ್ವಾ, ಅದಕ್ಕೆ ಅದು ಸಿಗಲ್ಲ, ಅದು ಮುಂದೆ ಇಲ್ಲ, ಪೂರ್ವದಲ್ಲಿದೆ ಅಂತ ಹೇಳ್ತಾರೆ. ನೋಡಿ, ಮೊದಲು ಇದೆ, ಪೂರ್ವದಲ್ಲಿ ಇದೆ ಅಂತ, ಅಂದರೆ ಮೂಲದಲ್ಲೇ ಇದೆ ಅಂತ. ಮುಂದೆ ಹೋಗೋಣ. ನಾವು ಆತ್ಮನಿಗೆ ಅಹಂಕಾರವೆಂದು ಭಾವಿಸಿದರೆ ನಾವು ಅಹಂಕಾರವೇ ಆಗುವೆವು. ನಾವು ಮನಸ್ಸು ಎಂದರೆ ಮನಸ್ಸೇ ಆಗುವೆವು. ಶರೀರವೆಂದರೆ ಶರೀರವೇ ಆಗುವೆವು. ಪಂಚಕೋಶಗಳನ್ನು ಕಲ್ಪಿತ ಪುರುಷನೇ ವಿರಚಿಸುವನು. ನೀರಿನ ಮೇಲಿರುವ
ನೆರಳು ಅಲ್ಲಾಡುವಂತೆ ಕಾಣುವುದು. ಅದನ್ನು ಯಾರೂ ಚಲಿಸಲಾರರು. ಅದು ಅಲ್ಲಾಡುವುದು ನಿಂತರೆ ನೀವು ಕೇವಲ ಪ್ರಕಾಶವನ್ನೇ ನೋಡುವಿರಿ, ನೀರನ್ನು ನೋಡಲಾರಿರಿ. ಅದರಂತೆಯೇ ನೀವು ಅಹಂಕಾರವನ್ನು ಮತ್ತು ಅದರ ಚಟುವಟಿಕೆಯನ್ನು ನೋಡದೆ ಕೇವಲ ಅದರ ಹಿಂದಿರುವ ಚಿತ್ ಪ್ರಕಾಶವನ್ನೇ ನೋಡಿರಿ. ಆಗ ಕಲ್ಪನಾ ರೂಪದ ನಾನು ಎಂಬುದಿರದೆ ನಿಜವಾದ ನಾನು ಅಂದರೆ ಆತ್ಮವೇ ಇರುವುದು. ಮುಂದಿನ ಪ್ರಶ್ನೆ. ಕಲ್ಪನೆಗಳನ್ನು ಬಿಡುವುದೊಂದೇ ಪ್ರಶ್ನೆ ಇದ್ದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕೇವಲ ಒಂದೇ ಮೆಟ್ಟಿಲಿರುವುದಂತಾಯಿತಲ್ಲವೇ? ಉತ್ತರ. ಸಾಕ್ಷಾತ್ಕಾರವು ಮೊದಲೇ ಇರುವುದು. ಕಲ್ಪನೆಗಳಿಂದ ಮುಕ್ತವಾದದ್ದೊಂದೇ ನಿಜವಾದ ಸ್ಥಿತಿಯು. ಸಾಕ್ಷಾತ್ಕಾರವೆಂಬ ಕ್ರಿಯೆಯೇ ಇಲ್ಲ. ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳದವರು ಯಾರಾದರೂ ಇರುವರೇ? ಯಾವನಾದರೂ ತನ್ನ ಅಸ್ತಿತ್ವವನ್ನು ಅಲ್ಲಗಳೆಯುವನೇ? ಸಾಕ್ಷಾತ್ಕಾರದ ಬಗ್ಗೆ ಮಾತನಾಡಿದರೆ ಅದು ಇಬ್ಬರು ಆತ್ಮರನ್ನು ಸೂಚಿಸುವುದು. ಒಬ್ಬನು ಸಾಕ್ಷಾತ್ಕರಿಸಿಕೊಳ್ಳುವವನು, ಮತ್ತೊಬ್ಬನು ಸಾಕ್ಷಾತ್ಕರಿಸಿಕೊಳ್ಳಲ್ಪಡುವವನು. ಯಾವುದು ಮೊದಲು ಸಾಕ್ಷಾತ್ತಾಗಿ ಇರುವುದಿಲ್ಲವೋ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾಗುವುದು. ಒಮ್ಮೆ ನಾವು ನಮ್ಮ ಅಸ್ತಿತ್ವವನ್ನು ಒಪ್ಪಿಕೊಂಡ ಮೇಲೆ ನಾವು ನಮ್ಮನ್ನು ತಿಳಿಯುವುದಿಲ್ಲ ಎಂಬುದು ಹೇಗೆ? ಮುಂದಿನ ಪ್ರಶ್ನೆ. ಏಕೆಂದರೆ ಕಲ್ಪನೆಗಳ ಮೂಲಕ ಮನಸ್ಸಿರುವುದು. ಉತ್ತರ. ಹೌದು, ಹಾಗೆ ಭಾಸವಾಗುವುದು. ಮನಸ್ಸೇ ನಮ್ಮ ಸುಖವನ್ನು ಮರೆಮಾಚುವುದು. ನಾವು ಇರುವೆವೆಂದು ಹೇಗೆ ತಿಳಿಯುವೆವು? ನಮ್ಮ ಸುತ್ತಲೂ ಇರುವ ಜಗತ್ತಿನಿಂದ ನಮ್ಮನ್ನು ನಾವು ತಿಳಿಯುವೆವು ಎಂದು ನೀವು ಹೇಳಿದರೆ ಗಾಢನಿದ್ದೆಯಲ್ಲಿ ಜಗತ್ತಿಲ್ಲ. ಆದರೆ ನೀವು ಇರುವಿರೆಂಬುದನ್ನು ಹೇಗೆ ಹೇಳುವಿರಿ? ಮುಂದಿನ ಪ್ರಶ್ನೆ. ಮನಸ್ಸನ್ನು ನಿವಾರಿಸಿಕೊಳ್ಳುವುದು ಹೇಗೆ? ಉತ್ತರ. ಮನಸ್ಸು ತನ್ನನ್ನು ತಾನೇ ಕೊಲ್ಲಲು ಬಯಸುವುದೇ? ಮನಸ್ಸು ತನ್ನನ್ನು ತಾನು ಕೊಲ್ಲಲಾರದು. ಆದ್ದರಿಂದ ಮನಸ್ಸಿನ ನಿಜ ಸ್ವರೂಪವನ್ನು ತಿಳಿಯುವುದು ನಿಮ್ಮ ಕರ್ತವ್ಯವಾಗಿದೆ. ಆಗ ನೀವು ಮನಸ್ಸೇ ಇಲ್ಲವೆಂಬುದನ್ನು ತಿಳಿಯುವಿರಿ. ಆತ್ಮನನ್ನು ಕಂಡುಕೊಂಡಾಗ ಮನಸ್ಸು ಎಲ್ಲಿಯೂ ಇರುವುದೇ ಇಲ್ಲ. ನೀವು ಆತ್ಮನಲ್ಲಿ ನೆಲೆಗೊಂಡಾಗ ಮನಸ್ಸಿನ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಮುಂದಿನ ಪ್ರಶ್ನೆ. ಮುಕ್ತಿಯೇ ಸಾಕ್ಷಾತ್ಕಾರವಿರುವುದೇ? ಉತ್ತರ. ಮುಕ್ತಿ ಅಥವಾ ಸಾಕ್ಷಾತ್ಕಾರ ನಿಮ್ಮ ಸ್ವರೂಪವೇ ಆಗಿದೆ. ಅದು ನಮಗೆ ಇನ್ನೊಂದು ಹೆಸರು. ನಮ್ಮ ಮುಕ್ತಿಯ ಬಯಕೆ ಬಹಳ ತಮಾಷೆಯ ವಿಷಯವಾಗಿದೆ. ಅದು ಹೇಗೆಂದರೆ, ನೆರಳಿನಲ್ಲಿರುವ ಒಬ್ಬ ಪುರುಷನು ತಾನಾಗಿ ನೆರಳನ್ನು ಬಿಟ್ಟು ಬಿಸಿಲಿನಲ್ಲಿ ಹೋಗಿ ಅಲ್ಲಿಯೇ ಉಷ್ಣತೆಯ ತಾಪವನ್ನು ಅನುಭವಿಸುವನು. ನಂತರ ಅತ್ಯಂತ ಪ್ರಯಾಸಪಟ್ಟು ನೆರಳಿಗೆ ಹಿಂದಿರುಗಿ ಬಂದು ಆನಂದ ಹೊಂದುವನು. ನೆರಳು ಎಷ್ಟು ಹಿತಕರವಾಗಿದೆ, ಕೊನೆಗೆ ನಾನು ನೆರಳನ್ನು ತಲುಪಿದನು ಎನ್ನುವನು. ನಾವೆಲ್ಲರೂ ಸಹ ಅದರಂತೆಯೇ ಮಾಡುತ್ತಿರುವೆವು. ನಾವು ಸತ್ಯವಸ್ತುವಿನಿಂದ ಭಿನ್ನವಾಗಿಲ್ಲ, ಭಿನ್ನವಾಗಿರುವೆವೆಂದು ನಾವು ಕಲ್ಪಿಸುವೆವು. ನಾವೇ ಭೇದ ಭಾವವನ್ನು ಕಲ್ಪಿಸಿ ಆಮೇಲೆ ನಾನು ಕಠಿಣ ಆಧ್ಯಾತ್ಮಿಕ ಸಾಧನೆ ಮಾಡಿ ಅದನ್ನು ನಿವಾರಿಸಿಕೊಂಡು ಏಕತ್ವವನ್ನು ಹೊಂದಿರುವೆವೆಂದು ಭಾವಿಸುವೆವು. ಭೇದ ಭಾವವನ್ನು ತಾನೇ ಸ್ವತಃ ಕಲ್ಪಿಸಿ ಆಮೇಲೆ ಅದನ್ನು ನಾಶ ಮಾಡುವುದೇಕೆ? ಇದು ದಶಮನ ಕಥೆಯಲ್ಲಿ ತನ್ನ ಬಿಟ್ಟು ಎಣಿಸಿ ವ್ರತ ಬಳ್ಳಿದ 10ನೆಯವನಂತಿದೆ ಅಲ್ವಾ? ಈಗಾಗಲೇ ಬಂದಿತ್ತಲ್ವಾ, ಅದರ ಥರನೇ ಆಯಿತು ಅಂತ ಹೇಳ್ತಿದ್ದಾರೆ. ಗುರುವಿನ ಅನುಗ್ರಹದಿಂದ ಮುಂದಿನ ಪ್ರಶ್ನೆ. ಗುರುವಿನ ಅನುಗ್ರಹದಿಂದ ಮಾತ್ರ ಸಾಕ್ಷಾತ್ಕಾರವು ಸಾಧ್ಯವಾಗುವುದು. ನಾನು ಭಾಗವತವನ್ನು ಓದುತ್ತಿದ್ದೆನು. ಗುರುವಿನ ಪಾದಧೂಳಿಯಿಂದ ಮಾತ್ರ ಆನಂದವು ಸಾಧ್ಯವಾಗುವುದೆಂದು ಅದು ಹೇಳುತ್ತದೆ. ನಾನು ತಮ್ಮ ಕೃಪೆಯನ್ನು ಪ್ರಾರ್ಥಿಸುವೆನು. ಉತ್ತರ. ನಿಮ್ಮ ಸ್ವಂತ ಇರುವೆಯೇ ಆನಂದವಿದೆ. ಆನಂದ ಬಿಟ್ಟು ನೀವು ಬೇರೆ ಇರಲು ಸಾಧ್ಯವೇ ಇಲ್ಲ. ನೀವು ಶರೀರ ಅಥವಾ ಮನಸ್ಸೇ ಇರುವಿರೆಂದು ಈಗ ತಿಳಿಯುತ್ತಿದ್ದೀರಿ. ಅವೆರಡೂ ವಿಕಾರವುಳ್ಳವು ಮತ್ತು ನಶ್ವರವಾಗಿರುವವು. ಆದರೆ ನೀವು ನಿರ್ವಿಕಾರ ಹಾಗೂ ನಿತ್ಯ ಇರುವಿರಿ. ನೀವು ಇದನ್ನಷ್ಟೇ ತಿಳಿಯಬೇಕಾಗಿರುವುದು. ನಿಮ್ಮ ಯಥಾರ್ಥದ ತಿಳಿವಿನಲ್ಲಿಯೇ ಆನಂದವಿದೆ. ಪ್ರಶ್ನೆ. ನನ್ನ ತಿಳಿವಿನಲ್ಲಿ ಅಂಧಕಾರವಿದೆ, ನಾನು ಅಜ್ಞಾನಿ ಇರುವೆನು. ಉತ್ತರ. ಈ ಅಜ್ಞಾನವು ತೊಲಗಲೇಬೇಕು. ನಾನು ಅಜ್ಞಾನಿ ಎಂದು ಯಾರು ಹೇಳುವರು? ಅವನು ಅಜ್ಞಾನಕ್ಕೆ ಸಾಕ್ಷಿಯಾಗಿರಲೇಬೇಕು. ಅದೇ ನೀನಿರುವಿ. ಸಾಕ್ರೆಟಿಸ್ ಹೇಳಿರುವನು, ನಾನು ತಿಳಿದಿಲ್ಲ ಎಂಬುದನ್ನು ನಾನು ತಿಳಿದಿರುವೆನು. ಇದು ಅಜ್ಞಾನವಾಗಬಲ್ಲುದೇ? ಇಲ್ಲ, ಜ್ಞಾನವೇ ಇರುವುದು. ಅಂದರೆ ಅಜ್ಞಾನ ಇದೆ ನನಗೆ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅವನೇ ನಾನು ಅಂತ ಹೇಳ್ತಿದ್ದಾರೆ. ಅವನೇ ಆತ್ಮ ಅಂತ. ಮುಂದಿನ ಪ್ರಶ್ನೆ. ಹಾಗಾದರೆ ವೆಲ್ಲೂರಲ್ಲಿರುವಾಗ ನಾನು ದುಃಖಿ ಮತ್ತು ನಿಮ್ಮ ಸನ್ನಿಧಿಯಲ್ಲಿರುವಾಗ ಸುಖಿ ಎಂದು ನನಗೆ ಏಕೆ ಅನಿಸುವುದು? ಉತ್ತರ. ಈ ಸ್ಥಾನದಲ್ಲಿ ನಿಮ್ಮ ಅನಿಸಿಕೆ ಹೇಗೆ ನಿಜಾನಂದವಾಗಬಲ್ಲುದು? ಈ ಸ್ಥಾನ ಬಿಟ್ಟು
ಬಿಟ್ಟು ಹೋದಾಗ ನೀವು ದುಃಖಿಯಾಗಿರುವಿರಿ ಎಂದು ಹೇಳಿದ ಬಳಿಕ ಈ ಶಾಂತಿಯು ಶಾಶ್ವತವಲ್ಲ, ಅದು ದುಃಖದಿಂದ ಕೂಡಿದೆ. ನಿಜಾನಂದವು ದೇಶ ಕಾಲಗಳನ್ನು ಮೀರಿ ಇದೆ. ಆದ್ದರಿಂದ ನೀವು ಸುಖವನ್ನು ಪಡೆಯಲಾರಿರಿ. ಅದು ಅಶಾಶ್ವತ ಸುಖ, ಪ್ರಯೋಜನಕಾರಿಯಲ್ಲ. ಅದು ನಿತ್ಯವಾಗಿ ಇರಬೇಕು. ನಿಮ್ಮ ಸ್ವಂತ ಇರುವಿಕೆ ಮಾತ್ರ ಶಾಶ್ವತವಾಗಿರುವುದು. ನೀವು ಆತ್ಮನಾಗಿ ಉಳಿಯಿರಿ, ಅದು ಆನಂದವೇ ಇದೆ. ನೀವು ಯಾವಾಗಲೂ ಅದೇ ಆಗಿರುವಿರಿ. ಆತ್ಮವು ಯಾವಾಗಲೂ ಮುಕ್ತವಾಗಿದೆ. ಯಾವುದು ಮೊದಲೇ ನಿರಂತರವಾಗಿ ಸಾಕ್ಷಾತ್ತಾಗಿ ಇರುವುದೋ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ನಿಮ್ಮ ಅಸ್ತಿತ್ವವನ್ನೇ ನೀವು ಅಲ್ಲಗಳೆಯಲಾರಿರಿ. ಆ ಅಸ್ತಿತ್ವವೇ ಚೈತನ್ಯ ರೂಪ ಮುಕ್ತ ಆತ್ಮವಾಗಿದೆ. ನೀವು ಅಸ್ತಿತ್ವದಲ್ಲಿರದ ಪ್ರಶ್ನೆಗಳನ್ನು ಕೇಳಲಾರಿರಿ. ಆದ್ದರಿಂದಲೇ ನಿಮ್ಮ ಸ್ವಂತ ಇರುವಿಕೆಯನ್ನು ನೀವು ಒಪ್ಪಲೇಬೇಕು. ಆ ಇರುವಿಕೆಯೇ ಆತ್ಮವಿರುವುದು. ಅದು ಮೊದಲೇ ಸಾಕ್ಷಾತ್ತಾಗಿದೆ. ಆದ್ದರಿಂದ ಸಾಕ್ಷಾತ್ಕಾರಕ್ಕಾಗಿ ಮಾಡುವ ನಿಮ್ಮ ಪ್ರಯತ್ನವು ನೀವು ಆತ್ಮನನ್ನು ತಿಳಿದಿರುವುದಿಲ್ಲವೆಂಬ ಈಗಿನ ತಪ್ಪು ತಿಳುವಳಿಕೆಯನ್ನು ಸೂಚಿಸುವುದು. ಅಧ್ಯಾಸ ನಿವಾರಣೆಯಾಗಲು ಹೊಸತಾಗಿ ತಿಳಿಯುವುದು ಅಥವಾ ಸಾಕ್ಷಾತ್ಕರಿಸಿಕೊಳ್ಳುವುದು ಏನೂ ಇರುವುದಿಲ್ಲ. ನಿಮ್ಮ ಈಗಿನ ತಪ್ಪು ತಿಳುವಳಿಕೆಯನ್ನು ಬಿಟ್ಟು ಬಿಟ್ಟರೆ ಆತ್ಮವು ತಾನೇ ತಾನಾಗಿ ಪ್ರಕಟವಾಗುವುದು. ಮುಂದಿನ ಪ್ರಶ್ನೆ, ಅದು ಕೆಲ ವರ್ಷಗಳ ಕಾಲ ತೆಗೆದುಕೊಳ್ಳುವುದೇ? ಉತ್ತರ, ವರ್ಷಗಳೇಕೆ? ಕಾಲದ ಕಲ್ಪನೆಯು ಕೇವಲ ನಿಮ್ಮ ಮನಸ್ಸಿನಲ್ಲಿರುವುದು. ಅದು ಆತ್ಮನಲ್ಲಿರುವುದಿಲ್ಲ. ಆತ್ಮನಲ್ಲಿ ಕಾಲವೇ ಇಲ್ಲ. ಅಹಂಕಾರವು ಉದಯವಾದ ಬಳಿಕ ಕಾಲವು ಒಂದು ಕಲ್ಪನಾ ರೂಪದಿಂದ ತೋರಿಕೊಳ್ಳುವುದು. ಆದರೆ ನೀವು ದೇಶ ಕಾಲಗಳಿಗೆ ಅತೀತವಾದ ಆತ್ಮವೇ ಆಗಿರುವಿರಿ. ದೇಶ ಕಾಲಗಳು ಇಲ್ಲದಾಗಲೂ ಸಹ ನೀವು ಇರುವಿರಿ. ನೀವು ಅದನ್ನು ನಂತರ ತಿಳಿಯುವಿರೆಂಬುದು ಸತ್ಯವಾದರೆ ಈಗ ನೀವು ತಿಳಿದಿರುವುದಿಲ್ಲವೆಂದು ಅರ್ಥವಾಗುವುದು. ಈ ಕ್ಷಣದಲ್ಲಿರುವ ಸಾಕ್ಷಾತ್ಕಾರದ ಅಭಾವವು ಭವಿಷ್ಯದ ಯಾವುದೇ ಕ್ಷಣದಲ್ಲಿ ಪುನಃ ಸಂಭವಿಸಬಹುದು. ಹಾಗೆ ಆಗುವ ಸಾಕ್ಷಾತ್ಕಾರವು ಅನಿತ್ಯವಾಗುವುದು. ಸಾಕ್ಷಾತ್ಕಾರವು ಅನಿತ್ಯವಾಗಿದೆ ಎಂಬುದು ತಪ್ಪು ಕಲ್ಪನೆ. ಅದು ವಿಕಾರವಾಗದ ತ್ರಿಕಾಲಾಬಾಧಿತ ನಿಜಸ್ಥಿತಿಯಾಗಿದೆ. ನೋಡಿ, ಕಾಲ ಅನ್ನೋದು ನಮ್ಮ ಮನಸ್ಸಿಗೆ ಮಾತ್ರ ಸೀಮಿತ. ನಾವು ಆಲೋಚನೆಗಳನ್ನು ಮಾಡ್ತೀವಲ್ಲ, ಹಿಂದಿಂದು ಮುಂದಿಂದು ಅಂತ, ಅದಕ್ಕೆ ಮಾತ್ರ ಸೀಮಿತ. ಆದರೆ ಆತ್ಮನಲ್ಲಿ ಕಾಲವೇ ಇಲ್ಲ. ಅಂದರೆ ಆತ್ಮ ಅನ್ನೋದು ಶುದ್ಧ ವರ್ತಮಾನದಲ್ಲಿರುತ್ತೆ. ಒಂದು ವರ್ತಮಾನ ಇತ್ತು ಅಂದರೆ ಅಲ್ಲಿ ಕಾಲದ ಪ್ರಶ್ನೆ ಇಲ್ಲ ಅಲ್ವಾ, ಚಲನೆ ಇಲ್ಲ ಅಂತಾಯಿತು. ವರ್ತಮಾನ ಮಾತ್ರ ಇದ್ದಾಗ ಅದಕ್ಕಾಗಿ ಅಲ್ಲಿ ಕಾಲದ ಪ್ರಶ್ನೆನೇ ಇಲ್ಲ. ಪ್ರಶ್ನೆ, ಹೌದು, ಕಾಲಕ್ರಮೇಣ ನಾನು ಅದನ್ನು ತಿಳಿಯುವೆನೇ? ಉತ್ತರ, ನೀವು ಮೊದಲೇ ಅದೇ ಆಗಿ ಇರುವಿರಿ. ದೇಶ ಕಾಲಗಳು ಆತ್ಮನ ಮೇಲೆ ಪರಿಣಾಮ ಬೀರಲಾರವು. ಅವು ನಿಮ್ಮೊಳಗೇ ಇರುವವು. ಅದರಂತೆಯೇ ನಿಮ್ಮ ಸುತ್ತಲೂ ನೀವು ನೋಡುವುದೆಲ್ಲವೂ ನಿಮ್ಮೊಳಗೇ ಇರುವುದು. ಈ ಅಂಶವನ್ನು ಉದಾಹರಿಸಲು ಒಂದು ಕಥೆ ಇರುವುದು. ಸ್ತ್ರೀಯೊಬ್ಬಳ ಕೊರಳೊಳಗೆ ಬಹು ಬೆಲೆಯ ಒಂದು ಕಂಠಾಭರಣವಿದ್ದಿತು. ಒಮ್ಮೆ ಅವಳು ಆತುರದಲ್ಲಿ ಅದನ್ನು ಮರೆತು ಬಿಟ್ಟು ಆ ಆಭರಣವು ಕಳೆದು ಹೋಯಿತೆಂದು ಭಾವಿಸಿದಳು. ಅವಳು ಚಿಂತಾತುರಳಾಗಿ ತನ್ನ ಮನೆಯಲ್ಲಿ ಹುಡುಕಿದಳು. ಆದರೆ ಅದು ಅವಳಿಗೆ ಸಿಕ್ಕಲಿಲ್ಲ. ಅವಳು ತನ್ನ ಗೆಳತಿಯನ್ನು ಮತ್ತು ನೆರೆಹೊರೆಯವರನ್ನೆಲ್ಲ ಆಭರಣದ ಬಗ್ಗೆ ವಿಚಾರಿಸಿದಳು. ಅದರಿಂದೇನೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವಳ ದಯಾಳುವಾದ ಗೆಳತಿಯೊಬ್ಬಳು ಕಂಠಾಭರಣವನ್ನು ತನ್ನ ಕೊರಳಲ್ಲಿ ನೋಡಲು ಹೇಳಿದಳು. ಇಷ್ಟು ವೇಳೆಯವರೆಗೆ ಅದು ತನ್ನ ಕೊರಳಲ್ಲಿಯೇ ಇದ್ದುದನ್ನು ಕಂಡುಕೊಂಡು ಅವಳು ಆನಂದಭರಿತಳಾದಳು. ನಂತರ ಅವಳ ಹಿತೈಷಿಗಳು ಕಳೆದ ಆಭರಣವು ಸಿಕ್ಕಿತೆ ಎಂದು ಅವಳನ್ನು ಪ್ರಶ್ನಿಸಿದಾಗ ಅವಳು ಹೌದು ಸಿಕ್ಕಿತು ಎಂದೇ ಹೇಳುವಳು. ಆದರೂ ಕಳೆದು ಹೋದ ಆಭರಣವನ್ನು ತಿರುಗಿ ಪಡೆದಳೆಂದೇ ಅವಳು ಭಾವಿಸಿದಳು. ಅವಳು ಅದನ್ನು ನಿಜವಾಗಿಯೂ ಕಳೆದುಕೊಂಡಿದ್ದಳೇ? ಅದು ಯಾವಾಗಲೂ ಅವಳ ಕೊರಳಲ್ಲಿಯೇ ಇದ್ದಿತು. ಆದರೆ ಅವಳ ಮನೋಭಾವಗಳನ್ನು ಪ್ರಮಾಣಿಸಿ ನೋಡಿದರೆ ಕಳೆದುಕೊಂಡ ಕಂಠಾಭರಣವು ತಿರುಗಿ ದೊರಕಿದಷ್ಟು ಅವಳಿಗೆ ಆನಂದವಾಯಿತು. ಅದೇ ಸ್ಥಿತಿಯು ನಮ್ಮದಾಗಿದೆ. ಆತ್ಮನನ್ನು ಎಂದಾದರೂ ಒಂದು ದಿನ ನಾವು ಪಡೆಯುವೆವೆಂದು ಕಲ್ಪಿಸುವೆವು. ಆದರೆ ನಾವು ಆತ್ಮನಲ್ಲದೆ ಬೇರೆ ಏನೂ ಎಂದು ಇರುವುದಿಲ್ಲ. ಪ್ರಶ್ನೆ, ಈ ಸ್ಥಿತಿಯನ್ನು ಆ ಸ್ಥಿತಿಯನ್ನು ತಲುಪಲು ನಾನು ಮಾಡಬೇಕಾದುದು ಏನಾದರೂ ಇರಲೇಬೇಕು. ಉತ್ತರ, ಅದಕ್ಕೊಂದು ಗುರಿ ಮತ್ತು ಒಂದು ದಾರಿ ಇರುವುದೆಂಬ ನಿಮ್ಮ ಕಲ್ಪನೆಯೇ ಸರಿಯಲ್ಲ. ನಾವು ಯಾವಾಗಲೂ ಗುರಿಯೇ ಅಥವಾ ಶಾಂತಿಯೇ ಇರುವೆವು. ನಮಗೆ ಶಾಂತಿ ಇರುವುದಿಲ್ಲ ಎಂಬ ಭಾವನೆಯನ್ನು ತೊಲಗಿಸುವುದಷ್ಟೇ ಅವಶ್ಯವಾಗಿದೆ. ಪ್ರಶ್ನೆ, ಎಲ್ಲ ಧರ್ಮಗ್ರಂಥಗಳು ಗುರುವಿನ ಮಾರ್ಗದರ್ಶನವು ಅವಶ್ಯವಾಗಿದೆ ಎಂದು ಹೇಳುತ್ತವಲ್ಲ? ಉತ್ತರ,
ಈಗ ನಾನು ಉಪದೇಶಿಸುತ್ತಿರುವುದನ್ನೇ ಗುರು ಹೇಳುವನು. ನಿಮ್ಮಲ್ಲಿ ಇಲ್ಲದಿರುವುದನ್ನು ಗುರು ನಿಮಗೆ ಕೊಡಲಾರನು. ಮೊದಲೇ ತನ್ನಲ್ಲಿ ಇಲ್ಲದುದನ್ನು ಪಡೆಯಲು ಯಾರಿಗೂ ಸಾಧ್ಯವಿಲ್ಲ. ಅವನು ಹೊಸದಾಗಿ ಪಡೆದರೂ ಅದು ತಾನು ಬಂದ ದಾರಿಗೆ ತಿರುಗಿ ಹೋಗುವುದು ಅಥವಾ ಬಂದದ್ದು ಇಲ್ಲವಾಗುವುದು. ಯಾವುದು ಯಾವಾಗಲೂ ಇರುವುದೋ ಅದೇ ಉಳಿಯುವುದು. ಮೊದಲೇ ನೀವು ಪಡೆದಿರುವ ಯಾವುದನ್ನು ಗುರು ನಿಮಗೆ ಹೊಸತಾಗಿ ಕೊಡಲಾರನು. ನಾವು ಆತ್ಮನನ್ನು ತಿಳಿದಿರುವುದಿಲ್ಲವೆಂಬ ಕಲ್ಪನೆಯನ್ನು ತೆಗೆದುಹಾಕುವುದೇ ಈಗ ಬೇಕಾಗಿರುವುದು. ನಾವು ಯಾವಾಗಲೂ ಆತ್ಮನೇ ಇರುವೆವು, ಆದರೆ ಅದನ್ನು ನಾವು ತಿಳಿಯುವುದಿಲ್ಲ. ಆತ್ಮನು ಎಲ್ಲಿಯವನು ಎನ್ನುತ್ತಾ ಅವನನ್ನು ಶೋಧಿಸಲು ನಾವು ಜ್ಞಾನದೃಷ್ಟಿ ಉದಯವಾಗುವವರೆಗೆ ಆತ್ಮನನ್ನು ಶೋಧಿಸುವುದಕ್ಕಾಗಿ ಸುತ್ತುತ್ತಾ ಅಲೆದಾಡುವೆವು. ಕೊನೆಗೆ ಇದೇ ಆತ್ಮ, ಇದೇ ನಾನು ಇರುವೆನು ಎಂದು ಹೇಳುವ ಈ ದೃಷ್ಟಿಯನ್ನು ನಾವು ಪಡೆಯಬೇಕು. ಅದನ್ನು ಒಮ್ಮೆ ಪಡೆದ ಮೇಲೆ ಜಗತ್ತಿನೊಡನೆ ಬೆರೆತರೂ ಮತ್ತು ಅಲ್ಲಿಯೇ ಸಂಚರಿಸಿದರೂ ಯಾವುದರಲ್ಲೂ ಜ್ಞಾನಿ ಆಸಕ್ತಿ ಹೊಂದುವುದಿಲ್ಲ. ಒಮ್ಮೆ ನಿಮ್ಮ ಪಾದರಕ್ಷೆಗಳನ್ನು ಧರಿಸಿದ ಮೇಲೆ ದಾರಿಯಲ್ಲಿ ಅನಂತ ಕಲ್ಲು ಮುಳ್ಳುಗಳ ಮೇಲೆ ನಡೆದರೂ ನೀವು ಯಾವ ನೋವು ಅನುಭವಿಸಲಾರಿರಿ. ದಾರಿಯಲ್ಲಿ ಗುಡ್ಡಗಳೆದುರಾದರೂ ನಿರ್ಭಯದಿಂದ ಅಥವಾ ಚಿಂತೆಯಿಲ್ಲದೆ ನೀವು ಅಲೆದಾಡುವಿರಿ. ಅದೇ ರೀತಿ ಜ್ಞಾನದೃಷ್ಟಿ ಪಡೆದವನಿಗೆ ಎಲ್ಲವೂ ತನ್ನ ಸಹಜ ಸ್ವರೂಪವಾಗುವುದು. ತನಗಿಂತ ಅಥವಾ ಆತ್ಮನಿಗಿಂತ ಭಿನ್ನವಾದ ಏನಾದರೂ ಇರುವುದೇ ಅಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ತನ್ನ ಬಿಟ್ಟು ಏನೂ ಬೇರೆ ಹೊರತಾದದ್ದು ಏನೂ ಇಲ್ಲ, ತಾನೇ ಆತ್ಮ, ಆತ್ಮನ ಹೊರತಾದದ್ದು ಏನೂ ಇಲ್ಲ ಅಂತ ಅವನಿಗೆ ಭಾವ ಬರುತ್ತೆ ಜ್ಞಾನಿಗೆ ಅಂತ ಹೇಳ್ತಿದ್ದಾರೆ. ಮುಂದಿನ ಪ್ರಶ್ನೆ, ಈ ಎಲ್ಲ ಲೌಕಿಕ ದೃಷ್ಟಿಯು ಅಡಗಿದ ಮೇಲೆಯೇ ನಿಜ ಸ್ಥಿತಿಯು ತಿಳಿಯಬಲ್ಲದು. ಆದರೆ ಅದು ಅಡಗುವ ಬಗೆ ಹೇಗೆ? ಉತ್ತರ, ಮನಸ್ಸು ಅಡಗಿದರೆ ಅಥವಾ ನಿರ್ಮೂಲವಾದರೆ ಸಮಸ್ತ ಜಗತ್ತು ಅಡಗುವುದು. ಯಾಕೆಂದರೆ ಮನಸ್ಸು ಈ ಎಲ್ಲಕ್ಕೂ ಕಾರಣವಾಗಿದೆ. ಅದು ಇಲ್ಲವಾದರೆ ನೈಜ ಸ್ಥಿತಿಯು ತಾನೇ ಪ್ರಕಟವಾಗುವುದು. ನಾನು ನಾನು ಎಂದು ಎಲ್ಲ ಕಾಲದಲ್ಲಿ ಆತ್ಮವು ತಾನೇ ಘೋಷಿಸಿಕೊಳ್ಳುವುದು. ಅದು ಸ್ವಯಂ ಪ್ರಕಾಶವಾಗಿದ್ದು ಇಲ್ಲಿಯೇ ಇರುವುದು. ಇದೆಲ್ಲವೂ ಅದೇ ಆಗಿರುವುದು. ನಾವು ಅದರೊಳಗೆ ಇರುವೆವು. ಅದನ್ನೇಕೆ ಹುಡುಕಬೇಕು? ದೃಷ್ಟಿಯನ್ನು ಜ್ಞಾನಭಯ ಮಾಡಿ ಜಗತ್ತನ್ನು ಬ್ರಹ್ಮವಾಗಿ ಕಾಣು ಎಂದು ಪುರಾತನರು ಹೇಳುತ್ತಾರೆ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿತು. 3ನೇ ಅಧ್ಯಾಯಕ್ಕೆ ಮುಂದಿನ ಭಾಗದಲ್ಲಿ ಹೋಗೋಣ. ಇದೆಲ್ಲವೂ ಅರ್ಥ ಆಗಬೇಕು ಅಂದರೆ ಒಂದು 2-3 ಸಾರಿ ನಾವು ಓದಬೇಕು. ಮತ್ತು ಓದುವಾಗ ನಿಂತು ಓದಬೇಕು, ಯೋಚಿಸಿ ಮತ್ತು ನಂತರ ಮುಂದುವರಿಬೇಕು. ಆದರೆ ನಾನಿಲ್ಲಿ ಹೇಳುವಾಗ ಒಂದೇ ಸಾರಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಬೇಕಾದರೆ ಪಾಸ್ ಮಾಡಿಕೊಂಡು ಕೇಳಿಕೊಂಡು ಅರ್ಥ ಮಾಡಿಕೊಂಡು ಯೋಚಿಸ್ತಾ ಮತ್ತೆ ಓದಿದ್ದನ್ನೇ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಓದಿ, ಹಾಗೆಲ್ಲ ಮಾಡ್ಬೋದು.